ದರ್ಶನ್ಗೆ ಕೇಳಿದೆ, ಏನಪ್ಪಾ ನಿಮ್ಮ ಹುಡುಗರು ಅಟ್ಯಾಕ್ ಮಾಡಿದಂತೆ ಇದ್ರೆ ಹೇಳು, FIR ಅಲ್ಲಿ ಹೆಸರು ಸೇರ್ಸೋಣ ಅಂತಂದೆ. ನಾನು ದರ್ಶನ್ ಆದ್ರೆ ಏನು, ಮೋದಿ ಆದ್ರೆ ನನಗೆ ಇದೇ ಜನ ಮುತಾಲಿಕನಾಲೇ ಮುತಾಲಿಕಾ ಬೆಟ್ಟದ ಮೇಲೆ ಯಾಕಲೇ ಕೊಟ್ಟಿದ್ದು ಟ್ರೈನಿಂಗ್ ಯಾಕೆ ಸರ್ ಕೇಳಕಲ್ಲ ಅವ್ರಿಗೆ. ಬೆಳಗ್ಗೆ ಹೊತ್ತು ಗಣೇಶ್ನು ಅಣ್ಣಮ್ಮನ ಹಿಡಿದು ಸಾಯಂಕಾಲ ಹೊತ್ತು ಎಣ್ಣೆಗಳನ್ನ ಪಟ್ಕೊಂಡು ಹುಚ್ಚುಚ್ಚುವಾಗ ಆಡೋದು ಯಾವ ಭಕ್ತಿ ಅದು? ದೇಶದ್ರೋಹಿ ಸರ್ ಇವನು, ನಾಡದ್ರೋಹಿ ಇವನು. ಜಿಮ್ಗಳನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಹಸುವನ್ನ ನೀಗಿಸುವಂತ ಒಂದು ಕೇಂದ್ರಗಳಾಗ್ಬಿಟ್ಟಿದೆ. ದ ಬಾಸ್ ಅಂದ್ರೆ ನಾವು ಸರ್, ಡಿ ಬಾಸ್ಗಳು. ಫರ್ಗೆಟ್ ಅಬೌಟ್ ಮೀ ಬೀಯಿಂಗ್ ಎನ್ ಅಡ್ವೊಕೇಟ್ ಆರ್ ನಾಟ್. 2 months ಮುಂದೆ ಹೇಗಿತ್ತು ನಮ್ಮ ಕೊಡಗಿಲಿ ಗೌರ್ಮೆಂಟ್ ಸ್ಕೂಲ್, ಇವತ್ತು ಹೇಗಿದೆ ನೋಡಿ. ಸ್ಟೇಟ್ ಗೌರ್ಮೆಂಟ್ ನಾಚಿಕೆ ಗೇಡನ್ ಸರ್. ಸ್ಟಾರ್ ಹೋಟ್ಲೆಲ್ಲ ಹೋಗಿ ಮಜಾ ಮಾಡೋ ರಾಜಕಾರಣಿಗಳಿಗೆಲ್ಲ ಜೆಟ್ ಸೆಕ್ಯೂರಿಟಿ ಕೊಟ್ಟವ್ರೆ. ನಮ್ಮಂತ ಹೋರಾಟಗಾರಿಗೆ ಏನಪ್ಪಾ ಅಂತ ಕೇಳಲ್ಲ. ಸಮಾಜಕ್ಕೆ ಕಂಟಕ ಅಲ್ವಾ ಸರ್? FIR ಮಾಡಕ್ ಒಂದ್ ದಿವಸ ತಗೊಂಡ್ರು ಪೊಲೀಸರು, ನಮ್ಮನ್ನ ರಕ್ಷಣೆ ಮಾಡ್ತಾರ? ಲಾಯರ್ ಜಗದೀಶ್ ಅವರ ಬಗ್ಗೆ ನಡೆದಿರುವಂತಹ ಘಟನೆಯಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥದ್ದು ಜನಗಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಜನಗಳಿಗಿಲ್ಲ. ಯಾರ್ದು ಸರಿ ಇರ್ಬೋದು, ಯಾರ್ದು ತಪ್ಪಿರ್ಬೋದು, ಜಗದೀಶ್ ಅವ್ರದ್ದೇ ತಪ್ಪಿರ್ಬೋದು, ಅಥವಾ ಬಂದಂತಹ ಒಂದು ಕೆಲವು ಜನಗಳು ಏನಿದ್ರು ಅವ್ರದ್ದು ತಪ್ಪಿದೆಯಾ, ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಈ ಒಂದು ಘಟನೆ ಯಾಕೆ ನಡೀತು, ಇದಕ್ಕೆ ಕಾರಣ ಏನು, ಈ ಎಲ್ಲ ಪ್ರಶ್ನೆಗಳು ಜನರಲ್ಲಿದೆ. ಈ ಪ್ರಶ್ನೆಗಳೇ ಉತ್ತರ ನಾವು ಹೇಳೋದಕ್ಕಿಂತ ಘಟನೆ ನಡೆದಂತಹ ಒಂದು ಏನು ಸ್ಥಳದಲ್ಲಿದ್ದರು ಜಗದೀಶ್ ಅವ್ರನ್ನೇ ಕೇಳ್ಬೋಣ. ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ನಿನ್ನೆ ಒಂದು ಘಟನೆ ನಡೀತು ನಿಮ್ಮ ಒಂದು ವಿಚಾರದಲ್ಲಿ, ಆ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ನೋಡಿ, ಕಳೆದ ನಾನು ಬಿಗ್ ಬಾಸಿಂದ ಬಂದಮೇಲೆ ನಮ್ಮ ಊರಲ್ಲೆಲ್ಲ ಈ ಒಂದು ಡ್ರಗ್ಸ್ ಬಗ್ಗೆ ಎಲ್ಲ ನಿಮಗೆ ನಾನು ಹೇಳಿದ್ದೀನಿ. ಡ್ರಗ್ಸ್ ಮಾಫಿಯಾಗಳು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇರೋದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ನಾನು ಫೇಸ್ಬುಕ್ಕಲ್ಲಿ ಮಾತಾಡಿದ್ದೀನಿ. ತಕ್ಕ ಮಟ್ಟಿಗೆ ನಿಮ್ಮಂಥವ್ರು ಯಾರಾದ್ರೂ ನಮ್ಮನ್ನು ಕೇಳಿದ್ರೆ ಎಲ್ಲ ಕರೆಕ್ಟ್ ಜಗದೀಶ್ ಅವರೇ ನಿಮ್ಮ ಊರಲ್ಲಿ ಹೆಂಗಿದೆ ಅಂತ ಯಾರನ್ನ ಕೇಳಿದ್ರೆ ಸೊ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಕಳೆದ ಒಂದು 2 monthsಯಿಂದ ಒಂದು ಐ ಥಿಂಕ್ ಡ್ರಗ್ ಫ್ರೀ ಡ್ರೈವನ್ನು ನಾವೇ ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಏನಪ್ಪ ಡ್ರಗ್ಸ್ಗಳು ಕುಡಿಬೇಡಿ ಆ ಥರ ಇದ್ರೆ ಅಂತೇಳಿ ಒಂದಷ್ಟು ದಿನ ಡ್ರೈವೆಲ್ಲ ಮಾಡಿದ್ವಿ. ಅದಾದಮೇಲೆ ಕಂಟ್ರೋಲೇ ಬರೆದಿದ್ದವ್ರಿಗೆ ಪೊಲೀಸವ್ರಿಗೆ ಒಂದಷ್ಟು ಅರೆಸ್ಟ್ಗಳು ನೋಡಿ. NDPS ಕೇಸ್ ಒಂದು 4-5 ಆಗಿದೆ. ಇನ್ನೂ ಕಳೆದ 2 ತಿಂಗಳಲ್ಲಿ ಒಂದು 4-5 NDPS ಕೇಸಸ್ ಆಗಿದೆ. ನಮ್ಮ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು 2,000 ಜನ ಮಕ್ಕಳು ಹತ್ರ, ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಓದ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇರಲಿಲ್ಲ. ಅಲ್ಲಿ ಬರೋದು, ವಿಷಲ್ ಹೊಡಿಯೋದು, ಗಾಡಿಗಳು ತೊಗೊಂಬರೋದು, ರೇಗಿಸೋದು, ಹೆಣ್ಮಕ್ಳನ್ನ ಪ್ರೀತಿ ಅದು ಇದು ಅಂತೇಳಿ ಅವ್ರನ್ನ ಡೈವರ್ಟ್ ಮಾಡೋದು. ಎಷ್ಟೋ ಜನ ಹೆಣ್ಮಕ್ಳು ಓಡೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಡಗಿಯಲ್ಲಿ ಗೌರ್ಮೆಂಟ್ ಸ್ಕೂಲು ಮತ್ತು ಕಾಲೇಜುಗಳನ್ನು ಒಂದು ಶುದ್ಧೀಕರಣ ಆಗಬೇಕಾಗಿತ್ತು. ಹಾಗಾಗಿ ಹೋಗಿ ನೋಡಿ 2 months ಮುಂದೆ ಹೇಗಿತ್ತು ನಮ್ಮ ಕೊಡಗಿಯಲ್ಲಿ ಗೌರ್ಮೆಂಟ್ ಸ್ಕೂಲ್, ಇವತ್ತು ಹೇಗಿದೆ ನೋಡಿ. ಇಟ್ ಹಸ್ ಬಿಕಮ್ ಒಂದು ಕಾನ್ವೆಂಟ್ ಸ್ಕೂಲ್ ಹೆಂಗಿದೆಯೋ ಅದೇ ಥರ ಮಾಡಿದ್ದೀನಿ ಈಗ. ದಿಸ್ ಇಸ್ ದ ಟ್ರಾನ್ಸ್ಫಾರ್ಮೇಷನ್. ಜೊತೆಯಲ್ಲಿ ಕೊಡಗಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಟೋಸ್ಗಳು ಕುಡ್ಕೊಂಡು ಆಟೋ ಓಡಿಸೋದು, 5-6 ಜನ ಹಾಕೊಂಡು ಆಟೋ ಓಡಿಸೋದು, ಆಮೇಲೆ ನೋ ಪಾರ್ಕಿಂಗಲ್ಲಿ ನಿಲ್ಸ್ಕೊಳೋದು, ಆಮೇಲೆ ಮೀಟ್ರ್ ಆಗದೆ ತೊಗೊಂಡು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಅದನ್ನು ಕೂಡ ಎಲ್ಲ ಡ್ರೈವ್ ಮಾಡಿ ಆಟೋ ರಿಕ್ಷಾಗಳಿಗೆ ಹೇಳಿ ಎಲ್ಲಿ ನಮ್ಮ ಕೈಲಾಗಲ್ಲ ಅಲ್ಲಿ ಪೊಲೀಸನ್ನು ಬಳಸಿ ಪೊಲೀಸವ್ರಿಗೆ ಕೆಲವು ಆಟೋ ಡ್ರೈವರ್ಗಳು ಚಾಕಾಚೂರಿ ಇಟ್ಕೊಂಡು ಒಂದು ಸ್ವಲ್ಪ ಇದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಹೇಳಿದೆ ಚೆಕಿಂಗ್ ಮಾಡಿಲ್ಲ ಅಂತೇಳಿ ಆ ಥರ ಡ್ರೈವ್ ಆಯಿತು. ಅದೇ ರೀತಿ ವಿರೂಪಾಕ್ಷಪುರ, ಅದು ನಮ್ಮ ಇಲ್ಲಿ ಈ ಕಡೆಗೆ ರೈಲ್ವೆ ಟ್ರ್ಯಾಕಿಂದ ಈ ಕಡೆಗೆ ವಿರೂಪಾಕ್ಷಪುರ ಅಂತ ಇಲ್ಲಿ ನಮ್ಮ ಕಾಂಪ್ಲೆಕ್ಸ್ ಇದೆ. ಇಲ್ಲೂ ಕೂಡ ಒಂದಷ್ಟು ಇದು ಹೆಲ್ಮೆಟ್ ಟ್ರಾಫಿಕ್ ರೂಲ್ಸನ್ನ ಫಾಲೋ ಮಾಡಿ ಮಕ್ಕಳು 3-4 ಜನ ಮಕ್ಕಳನ್ನ ಕುಣಿಸ್ಕೊಂಡು ಸ್ಕೂಲ್ ಬೆಳಕ್ಕೆ ಹೋಗ್ತಾಯಿದ್ರು ಪೇರೆಂಟ್ಸ್ ಎಲ್ಲ. ಅವ್ರಿಗೆಲ್ಲ ಟ್ರಾಫಿಕ್ ಡ್ರೈವನ್ನ ಕಳೆದ ಒಂದು ವಾರದಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಇರೋ ರೆಸಿಡೆನ್ಸ್ ಎಲ್ಲ ಕೋಆಪ್ರೇಷನ್ ಮಾಡ್ತಾಯಿದ್ದಾರೆ. ಗಾಡಿಗಳನ್ನ ತರಕಾರಿ ತರಬೇಕಾದ್ರೆ ಗಾಡಿನ ತೊಗೊಂಬಂದು ಇನೋವಾ ಸ್ಕಾರ್ಪಿಯೋ ತಂದು ನಿಲ್ಲಿಸ್ಬಿಡ್ತಾಯಿದ್ರು. ಹೇಳಿದೆ ನಡ್ಕೊಂಬರೋಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ರೋಡೆಲ್ಲ ಸಣ್ಣದಿದೆ ಅಂತ ಹೇಳಿದೆ. ಸೊ ಇದನ್ನು ಕಳೆದ ಒಂದು 2 ತಿಂಗಳಿಂದ 2 ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಒಂದು ಮಟ್ಟಿಗೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಟ್ರಾಫಿಕ್ ಅವರು ನಮ್ಮ ಸಪೋರ್ಟ್ಗೆ ಟ್ರಾಫಿಕ್ ಅವರು ಕ್ಯಾಮ್ರಾಗಳನ್ನ ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಕ್ಯಾಟೈಸನ್ನ ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ರಿಫ್ಲೆಕ್ಟಿವ್ ಇದನ್ನು ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸರ್ ಕ್ಯಾಮ್ರಾ ಇವರು ಟ್ರಾಫಿಕ್ ಪೊಲೀಸು ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸು ಮತ್ತು BBMPಯಿಂದ ತುಂಬ ಸಹಕಾರ ಮಾಡಿದೆ ನಮಗೆ. ಸೊ ಒಂದು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆನ, ಶಿಸ್ತು ಬದಲಾವಣೆಯನ್ನು ಮಾಡೋದ್ರಲ್ಲಿ. ಯಾಕಂದರೆ ಬಿಗ್ ಬಾಸಲ್ಲಿ ಏನೋ ಮಾಡ್ಕೊಂಬಂದೆ ಜಗದೀಶ್ ಊರು ನೋಡಿದೆ ಗಬ್ಬೆದ್ದೋಗ್ತಾ ಇದೆ ಅಂತ. ನಮ್ಮ ಕೊಡಗಿಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ನೋ ಪಾರ್ಕಿಂಗ್ ಇತ್ತು. ಪಾರ್ಕಿಂಗ್ ಇದ್ದರೂ ಕೂಡ ಪಾರ್ಕಿಂಗ್ಗಳನ್ನ ಮಾಡಿಕೊಂಡು ಎಂಕ್ರೋಚ್ಮೆಂಟ್ ಮಾಡಿದ್ರು. ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ. ಇದೆಲ್ಲ ಹೆಂಗೆ ಮಾಡಿದ್ವಿ ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ನಾವು. ನಮ್ಮೂರು ನಮ್ಮ ಜನ ಅಂತ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವರೆಲ್ಲನೂ ಜೊತೆಗಿಟ್ಕೊಂಡು, ಅಂದರೆ ಬಿಗ್ ಬಾಸ್ ಅಂದರೆ ಏನಂದರೆ ಏನೋ ಮಾಡ್ಕೊಂಡು ಹೋಗ್ತಾ ಅಂತಲ್ಲ, ಎಲ್ಲನೂ ಜೊತೆಗೂಡಿಸ್ಕೊಂಡು ಎಲ್ಲರೂ ಒಪಿನಿಯನ್ನ ಫಾರ್ಮ್ ಮಾಡಿಕೊಂಡು ಒಂದು ಟ್ರಾನ್ಸ್ಫಾರ್ಮೇಷನ್ ಆಯ್ತು ಸರ್. 2 monthsಲ್ಲಿ ಯಾರನ್ನ ಬೇಕಾದ್ರೆ ಹೋಗಿ ಕೇಳಿ ನೋಡಿ ಆಯಿತು. ಈ ವಿರೂಪಾಕ್ಷಪುರಕ್ಕೆ ಬಂದಾಗ ಇದೊಂದು ಯಾವುದೋ ಒಂದು ಜಿಮ್ಮಲ್ಲಿ ಹೆಣ್ಮಕ್ಳು ಹೋಗೋದ್ರಲ್ಲಿ ಅಲ್ಲಿ ಹೆಣ್ಮಕ್ಳನ್ನು ಲವ್ ಗಿವು ಅಂತ ಅಲ್ಲಿ ಜಿಮ್ ಇನ್ಸ್ಟಿಟ್ಯೂಟ್ಗಳು ಪಟಾಯಿಸೋದು, ಆಮೇಲೆ ಅವ್ರಗಳ ಜೊತೆ ದೈಹಿಕ ಸಂಪರ್ಕ ಮಾಡೋದು, ಎಷ್ಟೋ ಫ್ಯಾಮಿಲಿಗಳು ಒಡೆದೋಗ್ಬಿಟ್ಟಿದೆ ಅಂತ ಒಂದಷ್ಟು ಇಲ್ಲಿರೋ ರೆಸಿಡೆನ್ಸು ನನಗೆ ಹೇಳಿದ್ರು. ಸರ್ ಈ ಥರ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಆಮೇಲೆ ಇನ್ನೊಂದು ವಿಚಿತ್ರ ಅಂತಂದರೆ ಕರ್ನಾಟಕದ ಯಾವುದೋ ಒಂದು ಟಿವಿಯ ಆ್ಯಂಕರ್ ಹೆಂಡತಿ ಸಹ ಈ ಒಂದು ಪ್ರೀತಿ ಮತ್ತು ದೈಹಿಕ ಸಂಬಂಧಕ್ಕೆ ಬಲಿಯಾಗಿ
ಅದು ಗಂಡನಿಗೆ ಗೊತ್ತಾಗಿ ಅದು ರಂಪರ ಮಾಡಿ ಎಷ್ಟೋ ಸಂಸಾರಗಳು ಹೊಡೆದೋಗ್ಬಿಟ್ಟಿದೆ ಅನ್ನೋದು. ಸರ್ ಈ ಜಿಮ್ಮನ್ನು ಸ್ವಲ್ಪ ಏನಾರ ಮಾಡಿ ಈ ವ್ಯಕ್ತಿನ ರೆಗ್ಯುಲೇಟ್ ಮಾಡಿ ಅಂತಂದ್ರು. ಕಾರಣಾಂತರಗಳಿಂದ ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು, ಅವನು ಬಂದ, ಅವನಿಗೂ ನಮ್ಗೆ ಸ್ವಲ್ಪ ಮಾತುಕತೆ ಆಯಿತು. ಅವ್ನು ಸ್ವಲ್ಪ ತುಂಬ ರೂಡಾಗಿ ಮಾತಾಡಿದೆ, ಹೇಳಿದ್ವಿ ಇದೆಲ್ಲ ಮಾಡಿದೆ, ನೋ ಪಾರ್ಕಿಂಗ್, ಅವನಿಗೂ ಅದನ್ನು ಹೇಳಿದ್ವಿ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬೇಡಪ್ಪ ಇಲ್ಲಿ, ಬೇಕಾದ್ರೆ ಎಲ್ಲ ನಾವು ಸಂಧಿ ಬಂದಲ್ಲಿ ನಿಲ್ಲಿಸ್ಕೋ, ನೀವ್ಯಾರು ಕೇಳೋಕ್ಕೆ, ಅದು ಇದು ಮಾತುಕತೆ ಇತ್ತು. ತದನಂತರ ಪೊಲೀಸವ್ರು ಬಂದರು, ತೆಗೆಸಿದ್ರನ್ನ. ಇದು ವೆರಿ ನೆಕ್ಸ್ಟ್ ಡೇ ನಾನು ಮಾತಾಡ್ತಾ ಇರೋದೇನು ಅಂತಂದರೆ, ನಾನು ಬೆಳಗ್ಗೆ ವಾಕಿಂಗ್ ಬಂದಾಗ ನಮ್ಮ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಆರ್ಚ್ ಕಾಂಪ್ಲೆಕ್ಸ್ ಇದೆ, ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಒಂದು ರೋಡ್, ಅಡ್ಡ ರೋಡ್ ಇದೆ, ಆ ರೋಡು ಬ್ಲಾಕ್ ಆಗಿತ್ತು. ಸೊ ನಾನು ಆ ಕಡೆಯಿಂದ BMW ಕಾರಲ್ಲಿ ಬಂದೆ, ಯಾರಪ್ಪ ಬ್ಲಾಕ್ ಮಾಡೋದು ಅಂತ ಕೇಳಿದ್ದಕ್ಕೆ ಅಲ್ಲಿ ಇದ್ಕೊಂಡು, ಸರ್ ಇಲ್ಲಿ ಅಣ್ಣಮ್ಮ ಏನೋ ಇರ್ತಿದ್ರಿ ಅಂತಂದರೆ, ನಾನು ಹೇಳ್ದೆ ಕಣೋ ಅಣ್ಣಮ್ಮ ಇಡಂಗಿರೆ ಪಕ್ಕದಲ್ಲಿ ಸೈಡ್ ಖಾಲಿ ಇದೆ, ಕ್ಲಿಯರ್ ಮಾಡ್ಕೊಂಡು ಇಟ್ಕೊಳ್ಳಿ. ಮೊದಲೇ ನಮ್ಮ ಇದು BDA ಲೇಔಟ್ ಅಲ್ಲ, ರೆವಿನ್ಯೂ ಲೇಔಟು, ರೋಡುಗಳು ಚಿಕ್ಕದಾಗಿದೆ, ಜನ ತುಂಬ ಸಮಸ್ಯೆ ಬೀಳ್ತಾರೆ, ನೀನು ಯಾವನು ಕೇಳೋಕ್ಕೆ ಅಂದರೆ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಪೊಲೀಸ್ ಫೋನ್ ಮಾಡಿದೆ. ಪೊಲೀಸವ್ರು ಬಂದರು, ನಾನು ಕೇಳಿದೆ ಪರ್ಮಿಷನ್ ಇದಕ್ಕೆ ಅಂತ. ಪೊಲೀಸರು ಕೇಳಿದಕ್ಕೆ ಲೆಟ್ರ್ ಕೊಟ್ಟಿದ್ದೀವಿ ಅಂದರೆ ಹೇಳಿದೆ, ಲೆಟ್ರ್ ಕೊಟ್ಬಿಟ್ರೆ ಇಂಟಿಮೇಷನ್ ತಾನೇ ಅದು. ಪೊಲೀಸವರು ಎಲ್ಲಿ ಕೊಟ್ಟಿದ್ದಾರೆ ಪರ್ಮಿಷನ್? BBMP ಪರ್ಮಿಷನ್ ಯಾವುದೂ ಇರಲಿಲ್ಲ ಅವ್ರ ಹತ್ರ. ಬರೀ ಇವ್ರು ಹೋಗಿ ರಿಕ್ವೆಸ್ಟ್ ಕೊಟ್ಟವ್ರೆ, ಯಾರೂ ಕೂಡ ಅಲ್ಲಿ ಅಣ್ಣಮ್ಮನ ಇಡಿ ಅಥವಾ ರೋಡನ್ನು ಬ್ಲಾಕ್ ಮಾಡಿ, ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡಿ ಅಂತ ಯಾರು ಹೇಳಿ. ನಾನು ಹೇಳಿದೆ ಪೊಲೀಸರ್ಗೆ ಸರ್ ಹಂಗೆ ದೇವ್ರಿಗೆ ಇವರು ಅಂತಂದರು. ಸರಿನಪ್ಪ, ದೇವ್ರು ಮಾಡಲಿ, ಬೇಡ ಅಂತ ಹೇಳ್ತಾಯಿಲ್ಲ. ಇದೇ ಗ್ಯಾಂಗ್ಗಳು ಏನೋ ಬೆಳಗ್ಗೆ ಹೊತ್ತು ಗಣೇಶನು ಅಣ್ಣಮ್ಮನ ಹಿಡಿದು ಸಾಯಂಕಾಲ ಹೊತ್ತು ಎಣ್ಣೆಗಳನ್ನ ಪಟ್ಕೊಂಡು ಹುಚ್ಚುಚ್ಚುವಾಗಿ ಆಡೋದು ಯಾವ ಭಕ್ತಿ ಅದು? ನಮ್ಮ ಮನೇಲೂ ಶಿವಲಿಂಗ ಇದೆ, ನಾವು ಶುದ್ಧವಾಗಿ ಮಾಡ್ತೀವಿ ದೈವಿಕ ಕಾರ್ಯಗಳನ್ನು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಮೇಲೆ ನಾವು ಪೂಜೆ ಮಾಡೋಂಗೆ ಇದ್ದರೆ ಅಲ್ಲಿ ಎಣ್ಣೆ ಹೊಡಿಯೋದು, ಸಿಗರೇಟ್ ಸೇತೋದು, ಹೆಣ್ಮಕ್ಳನ್ನ ರೇಗಿಸೋದು, ಹೆಣ್ಮಕ್ಳನ್ನ ಪಟಾಯಿಸಿ ಇವೆಲ್ಲ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಶುದ್ಧತೆ ಬೇಕಾಗುತ್ತೆ. ಸುಮ್ಮನೆ ಈ ರೀತಿ ಇವ್ರ ಹತ್ರ ಕಾಸುಗಳು ವಸೂಲು ಮಾಡಿ, ರೋಲ್ ಕಾಲ್ಗಳು ಮಾಡಿ ಈ ಥರ ದೇವ್ರುಗಳನ್ನ ಇಡೋದು ನಾವು ತಪ್ಪಲ್ವಾ ಅಂತಂದೆ. ಅದಕ್ಕೆ ಪೊಲೀಸರು ಆಯ್ತು ಸರ್ ಏನೋ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ರು. ಕಳಿಸ್ಬಿಟ್ಟ ಮೇಲೆ ಆಮೇಲೆ ಪೊಲೀಸವರು ಆಮೇಲೆ ನಾನು ನಮ್ಮ ಫ್ರೆಂಡು ಈ ಕಡೆ ವಾಕಿಂಗ್ ಬಂದೆ. ಅಲ್ಲ ಅವ್ನು ಯಾರೋ ಒಬ್ಬ ನಿಂತ್ಕೊಂಡು ಏನೋ ನೀನು ನೀನು ಪೊಲೀಸ್ ಕರೆಸ್ತೀಯಾ, ಹಂಗಾರೆ ನೀನು ಇಲ್ಲಿರ್ತೀಯ ಅಂತ ನನಗೆ ಅವನು ಅಂದೆ. ನಾನು ಇದ್ಕೊಂಡು ನಮ್ದು ಇಲ್ಲೇ ಕಾಂಪ್ಲೆಕ್ಸ್ ಇದೆ, ನನಗೆ ಯಾಕೆ ಆ ಥರ ಏನು ಧಮಕಿ ಆಗ್ತೀಯ ನೀನು ಅಂತಂದೆ. ಅವ್ನು ಯಾರೋ ಉತ್ತರ ಕರ್ನಾಟಕ ನಾಗರಾಜ್ ಅಂತೆ. ಹೌದು ಹಾಕದೆ ಅಂತ ನನಗೂ ಅವ್ನಿಗೂ ಸ್ವಲ್ಪ ಮಾತುಕತೆ ಆಯಿತು. ನಾನು ಹೇಳಿದೆ ನೀನು ಕಾನೂನು ರೀತಿ ನಾನು ಹೋದರೆ ಬೇರೆ ಥರ ಆಗ್ತದೆ. ಎಷ್ಟನೇ ಕ್ಲಾಸ್ ಓದಿದ್ದೆ? 10ನೇ ಕ್ಲಾಸು ಅಂತಂದ. ಎಲ್ಲಿರೋದು ಅಂತಂದರೆ ಆ ಕೊಡಗೇಳಿ ಕೆರೆ ಹತ್ರ ಏನೋ ಅಲ್ಲಿ ಹಾಕ್ಕೊಂಡು, ಅವನು ಕೂಡ ಡ್ರಗ್ ಪೆಡ್ಲರು ಅಂತ ನಮಗೆ ಮಾಹಿತಿ. ಆ ಡ್ರಗ್ ಮಾರೋದ್ರಿಂದ ಅವ್ನಿಗೆ ಅಷ್ಟು ಕ್ಷಣ ಬರ್ತದೆ, ಅದನ್ನೆಲ್ಲ ಮುಚ್ಚಿಡೋಕ್ಕೋಸ್ಕರ ಇದೆಲ್ಲ ಈ ಥರ ದೇವ್ರಿಡೋದು ಅಲ್ಲಿ ಇಲ್ಲಿ ಆ ಒಂದು ಸೋಷಿಯಲ್ ಸಿಂಪತ್ತಿನ ಗೆಟ್ಟಿಸ್ಕೊಳಕ್ಕೆ ಅಂತ. ಸರಿ ಅವನ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಐತೆ ಇರು ಅಂತ ವಾಪಸ್ ಬಂದೆ. ಅಷ್ಟೊತ್ತಿಗೆ ಒಂದಷ್ಟು ಜನ ಅಂಗಡಿಗಳವರೆಲ್ಲ ಬಂದು, ಸರ್ ನಮಗೆ ನೋಡಿ ಈ ರೋಡ್ ಬ್ಲಾಕ್ ಮಾಡಿದ್ರೆ ಒಂದು 20 ಅಂಗಡಿ ಬಿಸ್ನೆಸ್ ಆಗುತ್ತೆ, ನಮ್ಮ ಹತ್ರ ಇದನ್ನು ಅಣ್ಣಮ್ಮ ದೇವಿ ಮಾಡೋಕ್ಕೆ ಬಲವಂತವಾಗಿ 5,000 10,000 ಕೇಳಿದ್ದಾರೆ, ನಾವು ಹತ್ರ ಹೇಳೋಕ್ಕಾಗಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಯಾಕೆ ಕೊಟ್ರಿ ಅಂತಂದರೆ, ಸರ್ ಕೊಟ್ಟಿಲ್ಲ ಅಂತ ಇವರೆಲ್ಲ ರೌಡಿಸಮ್ ಮಾಡ್ತಾರೆ. ಆಮೇಲೆ ಇದೇ ಏರಿಯಾದಲ್ಲಿ ಇರೋದು, ಮತ್ತು ಇಲ್ಲಿ ಆಟೋ ಸ್ಟ್ಯಾಂಡ್ ಐತೆ, ಎಲ್ಲ ಇವರು ಆಟೋ ಸ್ಟ್ಯಾಂಡು ಒಂದಷ್ಟು ಗ್ಯಾಂಗ್ ಅವೆ ಸರ್ ಇವು ಅದೇನಾದ್ರು ಒಂದು 3 ತಿಂಗಳಿಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ, ನಮ್ಮ ಹತ್ರ ಬಂದು ವಸೂಲಿ ಆಗ್ತಾರೆ ಅಂತಂದರು. ನಾನು ಪೊಲೀಸರು ಕಂಪ್ಲೇಂಟ್ ಕೊಡೋಣ ಇವಿಡಪ್ಪ ಅಂತ ಹೇಳೋಷ್ಟೊತ್ತಿಗೆ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಚಾಕು ಅಂತ ಅಲ್ಲಿ ನಿಂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇವರು 40 ಜನ ಬಂದರು. ಏನೋ ನೀನು ನಾವು ಅಲ್ಲಿ ದೇವ್ರಿಟ್ರೆ ನಿಂಗೇನೋ ಪ್ರಾಬ್ಲಮ್ಮು, ನೀನು ಯಾವನ ಕೇಳೋಕ್ಕೆ ಹಂಗೆ ಅಂತೇಳಿ ಅವನೊಬ್ಬ ಅಭಿ ಅಂತ, ಕಣ್ಣಪ್ಪನವರು ಮುನ್ರಾಜನ್ ಮಗ ಅಂತ, ನನಗೆ ಗೊತ್ತಿಲ್ಲ. ತದನಂತರ ವಿಡಿಯೋದಲ್ಲಿ ನೋಡಿ ಅವನನ್ನು ಐಡೆಂಟಿಫೈ ಮಾಡಿದ್ರು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಜೊತೆಲಿ ಇನ್ನೊಂದು 40 ಜನ ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲೇ ಒಂದು ರೀತಿಯ ರೌಡಿ ವಾತಾವರಣ ಆಯಿತು. ನಾನು ಬೆಳಗ್ಗೆ ವಾಕಿಂಗ್ ಬಂದಿದ್ದೆ. ಎಷ್ಟು ಗಂಟೆ ಸುಮಾರು ಒಂದು 9 ಗಂಟೆ 9 ಗಂಟೆ ಇರ್ಬೇಕು ಸರ್. ಅವ್ರು ಸ್ವಲ್ಪ ಲೇಟ್ ಆಯ್ತು, ಯಾಕಂದರೆ ಅವತ್ತು ಟ್ರಾಫಿಕ್ ಡ್ರೈವ್ ಮಾಡ್ತಾಯಿದ್ವಿ. ಬೆಳಗ್ಗೆ ಸ್ಕೂಲುಗಳಿಗೆ ಹೆಲ್ಮೆಟ್ ಇಲ್ದರೆ ಬಿಡ್ತಾರೋ ಪೇರೆಂಟ್ಸ್ಗೆಲ್ಲ ಕರೆದು ಆ ಥರ ಮಾಡಬೇಡಿ, ಹೆಲ್ಮೆಟ್ ಹಾಕೊಳ್ಳಿ ಅಂತ ಒಂದಷ್ಟು ಜನ ನಿಂತ್ಕೊಂಡು ಡ್ರೈವ್ ಮಾಡ್ತಾಯಿದ್ವಿ. ಅದನ್ನು ವಾಟ್ಸಪ್ಪಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದೀವಿ. ಸೊ ನಾವು ಯಾವುದೂ ಕೂಡ ಇಲ್ಲಿ ಯಾವುದೂ ಏನೋ ನೈತಿಕ ಪೊಲೀಸ್ಗಿರಿ ಮಾಡೋದಾಗ ಏನೂ ಮಾಡಿಲ್ಲ. ನಾವು ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಏರಿಯಾದಲ್ಲಿ ನೀಟ್ನೆಸ್ ಆಗಿರ್ಬೋದು, ಟ್ರಾಫಿಕ್ ಡಿಸಿಪ್ಲಿನ್ ಆಗಿರ್ಬೋದು, ಗಾಂಜಾ ಮುಕ್ತ, ಡ್ರಗ್ ಮುಕ್ತ, ಆಮೇಲೆ ಪರೋಡಿ ಜನಗಳ ಹುಡುಗರು ಮುಕ್ತ, ಆಮೇಲೆ ಡಿಸಿಪ್ಲಿನ್ ಆಗೋದು, ಇದನ್ನು ಮಾಡ್ತಾ ಇದ್ರಲ್ಲಿ ಹಿಂದೆ ಬೇಕಾದ್ರೆ ಯಾರನ್ನ ಕೇಳಿ ನಾವು ಮಾಡ್ತಾ ಡ್ರೈವಲ್ಲಿ ಯಾರಿಗಾದ್ರು ತೊಂದರೆ ಆಗಿದ್ರೆ ಬೇಕಾದ್ರೆ ಕಾನೂನು ಕ್ರಮ ತಗೊಳ್ಳಿ. ಇದನ್ನು ಮಾಡೋಕ್ಕೆ ಇದನ್ನು ಮಾಡಿ ಈ ಥರ ಅಟ್ಯಾಕ್ ಮಾಡಿ ಆಲ್ಮೋಸ್ಟ್ ಅವತ್ತು ನನಗೆ ಗೊತ್ತಿಲ್ಲ, ನಾನು ಅವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಮ ಅಷ್ಟೊತ್ತಿಗೆ ಗೊತ್ತಾಗಿದೆ, ನಮ್ಮ ಗನ್ಮೆನ್ಗಳು ಓಡಿ ಬಂದರು. ಸೊ ಅವರು 40 ಜನ ಬಂದಾಗ ಗನ್ಮೆನ್ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಗನ್ಮೆನ್ ಇದ್ದು ಈಗ ಅವರು ಡಿಫೆನ್ಸಲ್ಲಿ ಏನಾದರೂ ಗುಂಡಿಗಿಂಡು ಹಾಕಿದ್ರೆ, ರಕ್ತಪಾತ ಆಗಿದ್ದರೆ ಯಾರು ಜವಾಬ್ದಾರಿ? ನೀವು ಒಬ್ಬರನ್ನೇ ನೋಡ್ಕೊಂಡು ಏನಾದರೂ ಅವರು ಟಾರ್ಗೆಟ್ ಮಾಡ್ಕೊಂಡು ಬಂದ್ರೆ ಅಷ್ಟು ಜನ ಇಲ್ಲ, ಪಾಸಿಬಲಿ ಅದು ಒಂಥರ ಪ್ಲ್ಯಾಂಡ್ ಅಂದರೆ ತುಂಬ ದಿನಗಳಿಂದ ಇದನ್ನು ಕುನ್ನಸಿತ್ತು. ಹಾಗಾಗಿ ನಾನು ಒಬ್ಬರೇ ನಿಂತ್ಕೊಂಡಿದ್ದೆ ನೋಡಿ ಏನಾದರೂ ಬಂದಿರ್ಬೋದು ಸರ್, ಬಂದಿರ್ಬೋದು. ಆಮೇಲೆ ಎಲ್ಲ ಗೊತ್ತಿರೋ ಅಂಥ ಫ್ಯಾಮಿಲಿಯ ಹುಡುಗರು ಅವರು. ಅವನೇನು ಬಂತ ಹೇಳಿದೆ, ಏನೋ ನೀನು ಯಾವುದೋ ಹೆಣ್ಮಕ್ಳನ್ನು ನಾವು ಲವ್ ಮಾಡಿದ್ರೆ ನಿನಗೇನೋ, ನೀನು ಯಾಕೋ ಜಿಮ್ಮಲ್ಲಿ ಆವಾಜ್ ಆಗ್ತೀಯ ಅಂತ ಬಂದವನು ನನಗೆ ಅಟ್ಯಾಕ್ ಮಾಡಿ ಕತ್ತನ ಪಟ್ಟೆ ಕೈ ಹಾಕಿದ. ಅಂದರೆ ಆ ಜಿಮ್ಮೂ ಸಹ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಅವ್ನ ಮಾತಿಂದ ಗೊತ್ತಾಯಿತು.
ಸರ್ ಈಗ ಯಾವುದೇ ಹೆಣ್ಮಕ್ಳಾಗಲಿ ಸರ್ ಏನೋ ಒಂದು ಬಾಡಿ ಫಿಟ್ನೆಸ್ಗೆ ಜಿಮ್ಮಿಗೆ ಬಂದರೆ ಇವರುಗಳು ಒಂಟಿಯಾಗಿದ್ದಾಗ ಜಿಮ್ ಅಂತ ಹೆಸರು ಹೇಳಿ ಅವ್ರ ಕೈ ಮುಟ್ಟೋದು ಮೈ ಮುಟ್ಟೋದು ಆಮೇಲೆ ಮನೆಗೆ ಹೋಗೋದು ಅವ್ರ ಹತ್ರ ದೈಹಿಕ ಸಂಪರ್ಕ ಮಾಡೋದು ಅದು ಗಂಡಂಗೆ ಗೊತ್ತಾದರೆ ಗಂಡಂದ್ರಗಳ ಜೊತೆ ಸಂಸಾರಗಳು ಹೊಡೆದವ್ರೆ ಮಕ್ಕಳು ಮರಿ ಗತಿ ಏನಾಗುತ್ತೆ. ಆಮೇಲೆ ಇದು ಒಬ್ಬ ಜಿಮ್ಮಿನ ಕತೆ ಅಲ್ಲ ಸರ್. ಇವತ್ತು ಜಿಮ್ಗಳನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಸೆಕ್ಶುವಲ್ ಹಸುವನ್ನು ನೀಗಿಸುವಂಥ ಒಂದು ಕೇಂದ್ರಗಳಾಗ್ಬಿಟ್ಟಿದೆ. ನಾನು ಎಲ್ಲ ಅಂತ ಹೇಳೋಕ್ಕಲ್ಲ, ಮ್ಯಾಕ್ಸಿಮಮ್ ಜಿಮ್ ಟ್ರೈನರ್ಸ್ ಏನೋ ಆಗೋದು ಬಾಡಿ ಶೋ ಆಫ್ ಮಾಡೋಕ್ಕೆ, ಹೆಣ್ಮಕ್ಳನ್ನ ಪಟಾಯಿಸೋಕ್ಕೆ, ದೈಹಿಕ ಸುಖ ಅನುಭವಿಸೋಕ್ಕೆ ಮಟ್ಟಕ್ಕೆ. ಆಮೇಲೆ ಇವರು ಬರೀ ಜಿಮ್ಗಳಲ್ಲಿ ಬರೀ ಹೆಣ್ಮಕ್ಳನ್ನ ಹಾಳು ಮಾಡೋದಲ್ಲ, ಸಂಸಾರಗಳು ಹಾಳು ಮಾಡೋದಲ್ಲ ಸರ್. ಬಾಡಿ ಬಿಲ್ಡಿಂಗ್ ಅನ್ನೋ ಹೆಸರಲ್ಲಿ ಇವರು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಲುಕ್ರೇಟಿವ್ ಡ್ರಗ್ಸನ್ನು ಕೂಡ ಮಾರ್ತಾರೆ. ಸಾವಿರಾರು ರೂಪಾಯಿಂದ ಅಲ್ಲಿ ಬರೋರು ನೋಡಿ ಈ ಶೇಪ್ ಆಗಬೇಕು ಅಂದ್ಬಿಟ್ಟು 9,000, 10,000, 20,000, 1 ಲಕ್ಷ, 2 ಲಕ್ಷ ಈ ಥರ ಪ್ಯಾಕೇಜ್ಗಳನ್ನು ಅವ್ರಿಗೆ ಜಿಮ್ ಮಾಡೋರಿಗೆ ಮಾರ್ತಾರೆ. ಅದು ನಡೀತಾ ಇದೆ ಬೆಂಗಳೂರಲ್ಲಿ. ಹೆಲ್ತ್ ಕಾನ್ಷಿಯಸ್ ಅಂತಿರೋರು ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋದಾಗ ಶೇಪ್ ನೋಡ್ತಾರೆ, ಶೇಪ್ ನೋಡಿದಾಗ ಆ ಶೇಪನ್ನು ಐ ಥಿಂಕ್ ಈ ಕ್ಯಾಟಲಿಸ್ಟ್ ಡ್ರಗ್ಗಳು ಬರ್ತದೆ, ಅದಕ್ಕೆ ಇವರು ಪ್ರೋಟೀನ್ಸ್ ಅಂತಾರೆ. ಕೆಲವು ಜೆನ್ಯೂನ್ ಪ್ರೋಟೀನ್ಸ್ ಇದೆ, ಕೆಲವರು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಡ್ರಗ್ಗಳು ಸಹ ಇದೆ. ಆ್ಯಂಡ್ ನನ್ ಆಫ್ ದಿಸ್ ಮೆಟೀರಿಯಲ್ಸ್ ಆರ್ ಟೆಸ್ಟೆಡ್. ಇನ್ಫ್ಯಾಕ್ಟ್ ನಮ್ಮ ಇಂಡಿಯಾದಲ್ಲಿ ಯಾರೂ ಟೆಸ್ಟೆಡು ಇಲ್ಲ, ಅದಕ್ಕೆ ರೆಗ್ಯುಲೇಟರಿ ಬಾಡಿಗಳು ಕೂಡ ನೆಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ. ಅದೇ ಜಿಮ್ ಅನ್ನೋ ಹೆಸರಲ್ಲಿ ಡ್ರಗ್ಗಳು ಕೂಡ ನಡೀತಾ ಇದೆ. ಜೊತೆಯಲ್ಲಿ ಸಂಸಾರಗಳನ್ನು ಹಾಳು ಮಾಡುವಂಥ ಕೆಲಸಗಳು ಜಿಮ್ ಇನ್ಸ್ಟ್ರಕ್ಟರ್ಗಳು ಎಲ್ಲರೂ ಅಲ್ಲ ಮಾಡಿದ್ರೆ ಏನು ಮಾಡಬೇಕು. ನನಗೆ ಒಂದು 20 ಜನ ಬಂದು ಹೇಳಿದ್ದಾರೆ, ಸರ್ ಇವನು ನಮ್ಮ ಹೆಂಡ್ತಿನ ಪಟಾಯಿಸ್ಕೊಂಡಿದ್ದಾನೆ ಸರ್, ನಮ್ಮ ಹೆಂಡ್ತಿ ನಂಗೆ ಡೈವರ್ಸ್ ಕೊಡೋಕೆ ರೆಡಿ ಇದ್ದಾಳೆ ಇವನಿಂದ. ಸರ್ ಜಿಮ್ಮಿಗೆ ಹೋದರೆ ಹೆಣ್ಮಕ್ಳು ಎಲ್ಲರೂ ಅಲ್ಲ, ಜಿಮ್ಮಿಗೆ ಹೋದಾಗ ನಾನು ಡೈವರ್ಸ್ ಕೊಡ್ತೀನಿ, ನಂಗೆ ನೀನು ಬೇಡ ಅವನೇ ಬೇಕು ಅಂತಂದರೆ ಸರ್ ಏನಾಗ್ತಾಯಿದೆ ಸಂಸಾರಗಳು. ಸರ್ ಟುಮಾರೋ ಆಫ್ಟರ್ 10 years ನಿಜವಾಗ್ಲೂ ಸಂಸಾರಗಳು ಉಳಿತದ. ಆಮೇಲೆ ಜಿಮ್ಮುಗಳಿಗೆ ನಾವು ಹೆಲ್ತ್ ಕಾನ್ಷಿಯಸ್ಗೆ ಹೋಗಿ ಆಮೇಲೆ ಇದನ್ನು ಪ್ರಶ್ನೆ ಮಾಡಿದಾಗ ಗ್ಯಾಂಗಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾಯಿದೆ ಸರ್. ಈಗ ನಾನೇ ಎಲ್ಲ ಕಡೆ ಪ್ರಶ್ನೆ ಮಾಡಿದೆ ನೋಡಿ, 20-60 ಶೆಡ್ ಹೊಡೆದಾಕ್ದಾಗ RR ನಗರದಲ್ಲಿ ನಾನೇ ಹೋಗಿ ಪ್ರಶ್ನೆ ಮಾಡಿದೆ ಕಾನೂನು ಸುವ್ಯವಸ್ಥೆ ಇದೆ ಅಂತ. ಈಗ ನನ್ನ ಮೇಲೆ ಅಟ್ಯಾಕ್ ಆಗಿದಾಗ ಈಗ ನಾನೇ ಪ್ರಶ್ನೆ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ, ಪೊಲೀಸವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ದಿಸ್ ಈಸ್ ಅ ವೆರಿ ಸಾಮಾಜಿಕವಾದಂಥ ಜವಾಬ್ದಾರಿಯುತವಾದಂಥ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ಬೇಕು ಸರ್? ನಮ್ಮಂಥವ್ರು ಸರ್ಕಾರ ಬಗೆಹರಿಸಲ್ಲ, ಸಂಘ ಸಂಸ್ಥೆಗಳು ಬಗೆಹರಿಸಲ್ಲ, ತಲೆ ಕೆಡ್ಸ್ಕೊಳಲ್ಲ. ನಮ್ಮಂಥವ್ರು ಇದನ್ನು ರಿಸರ್ಚ್ ಮಾಡಿ ಸರ್ ಇದಕ್ಕೆಲ್ಲ ತನಿಖೆ ಮಾಡಿದ್ದೀವಿ ನಾವು, ಯಾವುದನ್ನು ಕೂಡ ಸುಮ್ಮನೆ ಮಾಡ್ತಾಯಿಲ್ಲ. ನಮ್ಮ ಕೊಡಿಗೆಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಸಾಯಂಕಾಲ ಹೊತ್ತು ಹೆಣ್ಮಕ್ಳು ಕರ್ಕೊಂಡು ಮಜಾ ಮಾಡೋರು, ದಮ್ ಹೊಡಿಯೋರು, ಎಣ್ಣೆ ಹೊಡಿಯೋರು. ಇವತ್ತು ಹೋಗಿ ಸರ್ ಒಬ್ಬರು ಕಾಣಿಸಲ್ಲ ನಿಮಗೆ, ಆ ಥರ ಶುದ್ಧವಾಗಿಟ್ಟಿದ್ವಿ. ಹೆಣ್ಮಕ್ಳು ನೀಟಾಗಿ ತಲೆ ಬಗ್ಸ್ಕೊಂಡು ಮನೆ ಹೋಗ್ತಾರೆ, ಮನೆ ಹೋಗಿ ಸ್ಕೂಲಿಗೆ ಬರ್ತಾರೆ, ಈ ಥರ ಸಿಸ್ಟಮ್ ಮಾಡಿ ಇಟ್ಟಿದ್ದೀವಿ. ಅಲ್ಲೂ ಕೂಡ ಒಂದಷ್ಟು ಸೂಸೈಡ್ಗಳಾಗ್ಬಿಟ್ಟಿದ್ದು. ಏನೋ ಲವ್ಗಳನ್ನ ಹೆಸರಲ್ಲಿ ಈ ಪರೋಡಿಗಳು ಹೋಗಿ ಆ ಹೆಣ್ಮಕ್ಳನ್ನ ಲವ್ ಮಾಡೋದು, ಕರ್ಕೊಂಡೋಗಿ ದೈಹಿಕ ಸಂಪರ್ಕ ಮಾಡೋದು, ಪ್ರೆಗ್ನೆಂಟ್ಗಳು ಮಾಡೋದು ಮಾಡಿಬಿಟ್ಟಿದ್ರು. ಸರ್ ನಾವು ಹೋದ್ಮೇಲೆ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಸರ್ ನಾವು ಮಾಡ್ತಾರೋ ಕೆಲಸ ಸರಿನಾ ತಪ್ಪ ಜನ ಹೇಳ್ತಾರೆ, ಕೊಡಗಲ್ಲಿ ಹೋಗಿ ಕೇಳಿಬೇಕಾರೆ. ಆಮೇಲೆ ಮಾಧ್ಯಮಗಳು ನೀವು ಇದರ ಪ್ರಶ್ನೆ ಮಾಡಿ. ಬಟ್ ಈ ಥರ ಅಟ್ಯಾಕ್ ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಅಂತ. ಆಮೇಲೆ ಇದು ಬಿಟ್ಟಾಗ ಅಟ್ಯಾಕ್ ಏನೋ ಒಂದು ವೆನ್ನಲ್ಲಿ ಓಕೆ ಸಮರ್ಥನೆ ಮಾಡ್ಕೊತಾರೆ, ಮಾಡ್ಕೊಳ್ಳಿ. ಅಕಸ್ಮಾತ್ ನಾವು ರೆಸ್ಪಾಂಡ್ ಮಾಡಿದರೆ ಗುಂಡಲ್ಲೋ ಗಂಡಲ್ಲೋ ಏನಾಗ್ತಾಯಿತ್ತು. ಮುತಾಲಿಕನ್ ಪ್ರಶ್ನೆ ಮಾಡಿದೆ, ನೀನು ಯಾವನಲ್ಲಿ ಆ ಹುಡುಗರಿಗೆಲ್ಲ ಗಂಟ್ರೆ ನೀನು ಕೊಡೋಕ್ಕೆ ಅಂತ. ಸರ್ ನಾಟ್ ನೆಸೆಸರಿ ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ, ಬಟ್ ಸಮಾಜಕ್ಕೆ ಕಂಟಕ ಆದಾಗ ನಾವು ಪ್ರಶ್ನೆ ಮಾಡ್ತೀವಿ. ಇದೇ ಮುತಾಲಿಕು ನಮ್ಮ ಹಿಂದುತ್ವ ಏನೋ ಐ ಥಿಂಕ್ ಕತ್ರಾನಲ್ಲಿದೆ, ಅಥವಾ ನಮ್ಮ ಅದು ತುಂಬ ಅದು ಏನೋ ಗೊತ್ತಿಲ್ಲ, ಸಮಥಿಂಗ್ ದಿಸ್ ಎಲ್ ಹಿಂದೂ ಕತ್ರೆಮೆ ಅಂತ ಹೇಳ್ತಾರೆ. ನಾನು ಕಾಣಿದ್ರೆ ಹೇಳೋಕ್ಕೆ ಬರ್ತಾಯಿಲ್ಲ ಅದನ್ನು. ಡೇಂಜರಲ್ಲಿದ್ದಾರೆ ಹಿಂದೂಗಳು ಅಂತ ಹೇಳ್ತಾರೆ. ಸರ್ ಇದೇ ಹಿಂದೂ ಇಬ್ಬರು ಹೆಣ್ಣುಮಕ್ಳು ನಾವು ಧಾರವಾಡ ಇದರಲ್ಲಿ ಬೆಳಗಾಮಲ್ಲಿ ಕಳೆದ 1 ವಾರದಲ್ಲಿ ಸರ್ 3 ಜನ ದಾಂಡಿಗರು ಹುಡುಗರು ಕರ್ಕೊಂಡೋಗಿ ಬೆಟ್ಟದ ಮೇಲೆ ರೇಪ್ ಮಾಡ್ತಾರೆ. ಅದನ್ನು ವಿಡಿಯೋ ಮಾಡ್ಕೊಂಡು ಸರ್ ಒಬ್ಬನ ರೇಪ್ ಮಾಡ್ಬೇಕಾದ್ರೆ ಇನ್ನೊಬ್ಬನ ವಿಡಿಯೋ ಮಾಡ್ಕೊತಾನೆ ಸರ್. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮುತಾಲಿಕ್ ಅಂತ ಹಲ್ಕಟ್ಟುಗಳು ಒಬ್ಬ ಬ್ರಾಹ್ಮಣ, ಇವನು ಬ್ರಾಹ್ಮಣರು ಫ್ರೆಂಡ್ಸ್ ಇದ್ದಾರೆ ನನಗೆ. ಬ್ರಾಹ್ಮಣರು ಅಂತಂದ್ರೆ ಜಾತಿ ಪ್ರಶ್ನೆ ಬರಲ್ಲ ಇಲ್ಲಿ. ಬ್ರಾಹ್ಮಣ ಜಾತಿಯಲ್ಲಿರೋನು, ಆ ಬ್ರಾಹ್ಮಣ ಕುಲಕ್ಕೆ ಕಂಟಕ ಆಗಿರೋನು, ಅಥವಾ ನಮ್ಮ ಕರ್ನಾಟಕ ಕಂಟಕ ಆಗಿರೋನು ಹಿಂದೂ ಅಂತಂದರೆ ಸರ್ ಹಿಂದೂ ಕತ್ರಾಮೆ ಅಂತ ಹೇಳ್ಬಿಟ್ಟು ಸರ್ ಹಿಂದೂ ಹುಡುಗರು 3 ಜನ ಇಬ್ಬರು ಮೈನರ್ನ ರೇಪ್ ಮಾಡಿದ್ರೆ ಹಲ್ಕಟ್ಟು ನನ್ನ ಮಗ ಬಾಯಿ ಬಿಡಲ್ಲ ಸರ್. ಸರ್ ನಮ್ಮ ಪ್ರಶ್ನೆ ಮಾಡಬಾರ್ದಾ? ಅಂದರೆ ಏನು ಜಾತಿ ಧರ್ಮದ ಮೇಲೆ ನೀವು ಪ್ರಶ್ನೆ ಮಾಡೋದಾದರೆ ನೀವು ಸಮಾಜಕ್ಕೆ ಕಂಟಕ ಅಲ್ವಾ ಸರ್? ಈ ದೇಶದ ಸಂವಿಧಾನಕ್ಕೆ ವಿರುದ್ಧ ಅಲ್ವ ಅವರು? ಆಮೇಲೆ ಕುವೆಂಪು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ. ಸರ್ ಆ ಕುಲಗಳನ್ನು ಹೆಸರು ಹೇಳಿ ನಮ್ಮ ಸಮಾಜವನ್ನು ಕುಲಗೆಡಿಸ್ತಾರೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಂಥ ಕುಲಗೇಡಿಗಳು ಮೈ ಮೇಲೆ ಬೀಳೋದು ಸಹಜ. ನಾನು ಹೇಳೋದೇನು ಅಂತಂದರೆ ವೈ ಕಾಂಟ್ ಲಾ ಆ್ಯಂಡ್ ಆರ್ಡರ್ ಟೇಕ್ ಇಟ್ ಸರ್. ಸರ್ FIR ಮಾಡೋಕ್ಕೆ ಸಾಯಂಕಾಲ ಆಗಿದೆ, ಬಿಲೀವ್ ಇಟ್ ಆರ್ ನಾಟ್. ಕೇಳಿ ನೋಡಿ ಬೇಕಾರೆ. ನಾನು ಬೆಳಗ್ಗೆ ಇನ್ಸಿಡೆಂಟ್ ನಡೆದು 11 ಗಂಟೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, 11:15 ಮೆಡಿಕಲ್ ಮಾಡಿಸಿದ್ದೀನಿ ಸರ್. ಸಾಯಂಕಾಲ 8 ಗಂಟೆ ಆದರೆ FIR ಮಾಡಿಲ್ಲ. ಇದ್ರ ಬಗ್ಗೆ ಅವರು ಕೂಡ ಪೊಲೀಸರು ಕೂಡ ಕ್ವಿಕ್ ಆ್ಯಕ್ಷನ್ ತಗೋಬೇಕಾಗುತ್ತೆ. ಆದರೆ ಸರ್ ನಾವು ಘಟನೆ ಬಗ್ಗೆ ಮಾತಾಡ್ಬಿಡೋದಾದರೆ ನಿಜವಾಗ್ಲೂ ರಿಯಲ್ ಆಗಿ
ಅಲ್ಲಿ ನಿಮ್ಮ ಅವರ ಮಧ್ಯೆ ಏನೊಂದು ಕಾನ್ವರ್ಜೇಷನ್ ನಡೀತು? ಯಾಕಂದರೆ ಅವರು ಏನೋ ಒಂದು ಅವರು ಜೋರಾಗಿ ಮಾತಾಡ್ತಾರೆ, ನೀವು ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತೀರಾ ಅಲ್ಲಿ. ಅವರು ಸಾಕಷ್ಟು ಜನ ನಿಮ್ಮನ್ನು ಸುತ್ತುವರೆದಿರ್ತಾರೆ. ಹೌದು. ಮತ್ತು ಅವರು ಇದ್ದಕ್ಕಿದ್ದಂಗೆ ಬ್ಯಾಗನ್ನು ಬಿಸಿ ಹಾಕಿ ನಿಮ್ಮ ಮೇಲೆ ಆಕ್ರೋಶವಾಗಿ ಬರ್ತಾರೆ ಮೇಲಕ್ಕೆ. ಏನಾಯಿತು ಅಂತ ಅಲ್ಲಿ ಕೆಲವರು ರೌಂಡ್ ಅಪ್ ಮಾಡ್ತಾರೆ. ಯಾರು ನಮ್ಮೊಬ್ಬ ಸ್ನೇಹಿತ ಚಾಕು ಕೂಡ ಜೊತೆಯಲ್ಲಿದ್ದ. ಆ 40 ಜನದಲ್ಲಿ ಮ್ಯಾಕ್ಸಿಮಮ್ ನಂಬರು ಅಲ್ಲಿ ರೌಂಡ್ ಅಪ್ ಮಾಡ್ತಾರೆ. ಅಂದರೆ ಹೊಡೆದ್ರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ. ನನಗೆ ಇನಿಷಿಯಲಾಗಿ ಗೊತ್ತಾಗಲ್ಲ, ಏನೋ ನ್ಯಾಯ ಕೇಳಕ್ಕೆ ಬಂದಿದ್ದಾರೆ ಅಥವಾ ಈ ಬ್ಲಾಕ್ ಮಾಡಿದ್ದನ್ನು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಇಟ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್. ಯಾರೋ ಬಂದರೆ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಂತ ನಾವು ಯಾಕೆ ಅನ್ಕೊಳ್ಳೋಣ? ನಾವು ಅನ್ಕೊಂಡಿಲ್ಲ ಸರ್. ಬಟ್ ಆ ಥರ ಆಯಿತು. ಥ್ಯಾಂಕ್ ಗಾಡ್. ಅಲ್ಲಿ ಸುತ್ತಮುತ್ತಿದ್ದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈಗ ಸಮಾಜದಲ್ಲಿ ಆರ್ ಆರ್ ನಗರದಲ್ಲಿ ಏನೋ ಹೆಚ್ಚು ಕಮ್ಮಿ ನಾನು ಹೋಗ್ತೀನಿ. ಇವನು OT ರವಿ ಅಲ್ದಾಗ ನಾವು ಪ್ರಶ್ನೆ ಮಾಡ್ತೀವಿ, ಸಮಾಜಕ್ಕೆ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಬಟ್ ಮಾಡಲ್ಲ ಸರ್. ಸಮಾಜ ಆ ಥರ ಆಗಿಬಿಟ್ಟಿದೆ. ಪಾಪ ಎಲ್ಲ ಭಯ ಬಿದ್ದೋಗಿದ್ದಾರೆ ಸರ್. ಈಗ ಅವ್ರು ತಪ್ಪು ಅಲ್ಲ ಅದು. ಈಗ ಯಾರೋ ಒಬ್ಬರು ನಾನು ಹೇಳ್ತಾರೋ, ನೋಡಿ ಸರ್ ನಿಮ್ಗೆ ಅಟ್ಯಾಕ್ ಮಾಡಿದಾಗ ಯಾರೋ ಮಾತಾಡಲಿಲ್ಲ ಸರ್. ಮಾತಾಡಿದಿರೋ ಮಟ್ಟಕ್ಕೆ ಸಮಾಜವನ್ನು ನಮ್ಮ ರಾಜಕಾರಣಿಗಳು ವ್ಯವಸ್ಥೆ ಸರ್ಕಾರ ಮಾಡಿಬಿಟ್ಟಿದೆ ಸರ್. ನಾವು ಅವ್ರನ್ನ ಬ್ಲೇಮೇ ಮಾಡೋಂಗಿಲ್ಲ ಸರ್. ಯಾರೋ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ ಹಾಕಿದ್ದಾರೆ ಸರ್. ನೀವು ನಮ್ಮ ಶಕ್ತಿ ಸರ್. ಸರ್ ನೀವೊಬ್ಬರು ಧ್ವನಿ ಮಾಡ್ತಾಯಿದ್ದೀರಾ ಸರ್. ನಿಮಗೇನೂ ಆಗಬಾರ್ದು, ನಾವು ನಿಮ್ಮ ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಸರ್. ಎಷ್ಟೋ ಜನ ನಮಗೆ ಮನಸ್ಸಲ್ಲಿದ್ದರೂ ಕೂಡ ಹೇಳೋಕ್ಕಾಗಲ್ಲ ಸರ್. ಭಯ ಅವ್ರಿಗೆ ಪಾಪ. ಯಾಕಂದರೆ ಇವರು ನಮಗೆ ಅಟ್ಯಾಕ್ ಮಾಡೋರು ಸರ್. ಸಾಮಾನ್ಯ ಜನ ಬಿಡ್ತಾರ ಸರ್ ಇವರು? ಖಂಡಿತವಾಗ್ಲೂ ಸರ್. ನಾವು ಕೆಲವೊಂದು ವೀಡಿಯೋಗಳನ್ನು ಕೂಡ ನೋಡಿದ್ದೀವಿ ಫೇಸ್ಬುಕ್ಕಲ್ಲಿ, ನೀವೇ ಖುದ್ದಾಗಿ ಮಾಡಿರುವಂಥದ್ದು. ಅವರು ನಿಮಗೆ ಕ್ವಶನ್ ಮಾಡ್ತಾರೆ, ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನೀವೇನು ರೌಡಿನ, ನೀವು ಕೇಸ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಕೆಲವರು. ಯಾವ ಒಂದು ಉದ್ದೇಶದಿಂದ ಸರ್ ಆ ಒಂದು ಕಾನ್ವರ್ಸೇಷನ್? ಗಲಾಟೆ ಮಾಡಿದಾಗೂ ಕೂಡ ಅವನು ಸರ್, ಇಫ್ ದೇ ಆರ್ ಟೆಸ್ಟೆಡ್ ಫಾರ್ ಡ್ರಗ್ಸು ಸರ್, ಏನೂ ಮಾಡಬೇಕಾಗಿಲ್ಲ. ಪೊಲೀಸವರು ನೈತಿಕ ಹೊಣೆ ಹೊತ್ತು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಸರ್. ಇವರೆಲ್ಲ ಡ್ರಗ್ ಪೆಡ್ಲರ್ಸು, ಆಮೇಲೆ ಡ್ರಗ್ ಕನ್ಸ್ಯೂಮರ್ಸ್ ಇವರೆಲ್ಲ. ಇವರು ಅಂದರೆ ಡ್ರಗ್ಗನ್ನು ತಗೊಳ್ತಾರೆ ಸರ್. ಅವನು ಬೆಳಗ್ಗೆ 9 ಗಂಟೆನಲ್ಲಿ ಹಗಲಲ್ಲಿ ಅಟ್ಯಾಕ್ ಮಾಡೋವಂಥ ಮನಸ್ಥಿತಿ ಬರ್ತದಂತಂದರೆ ಸರ್, ಇವರು ಮುಸಲ್ಮಾನರ ಟೆರರಿಸ್ಟ್ ಅಂತಾರಲ್ಲ, ಇದನ್ನೇನು ಅನ್ಬೇಕು ನಾವು? ಟೆರರಿಸಮ್ ತಾನೇ. ಬಟ್ಟೆನೆಲ್ಲ ಬಿಚ್ಚಾಕಿ ಇವನು ಒಬ್ಬ ಸರ್ ನಿಜವಾಗ್ಲೂ ಟಿ-ಶರ್ಟ್ ಬನ್ನಿ ಎಲ್ಲ ಬರೀ ಮೈಯಲ್ಲೇ ಸರ್. ಗಂಡಸಾಗಿದ್ದರೆ ಒಬ್ಬನೋ ಇಬ್ಬರೋ 3 ಜನ 5 ಜನ 10 ಜನ ಬರಲಿ ಸರ್, ಹೊಡಿತೀವಿ ನಾವು. 40 ಜನ ಬರ್ತಾರೆ ಅಂತಂದ್ರೆ ಎಷ್ಟು ಭಯ ಇರ್ಬೇಕು ಸರ್ ಇವ್ರಿಗೆ? ನಮ್ಮ ಬಗ್ಗೆ ಎಷ್ಟು ಭಯ ಇರಬೇಕು? ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರ ಹಣೆ ಬರ ಚೆನ್ನಾಗಿದೆ ಸರ್. ವೆಪನ್ ಇರಲಿಲ್ಲ. ವೆಪನ್ ಇದ್ದರೆ ಫೈರ್ ಮಾಡಿಬಿಡ್ತಾಯಿದ್ವಿ. ಒಂದು ಎಡ ಬಿದ್ದಿದ್ದರೆ ಇಡೀ ಕರ್ನಾಟಕ ಗೊತ್ತಾಗೋದು ನಾವು ಕೂಡ ಏನು ಪವರ್ಫುಲ್ ಅಂತ. ಯಾಕಂತಂದರೆ ನಮ್ಮ ಫೇಸು, ನಮ್ಮ ಒಳ್ಳೆಯತನವನ್ನು ಯಾರೋ ಮಿಸ್ಯೂಸ್ ಮಾಡ್ತಾರಂತ. ನಾನು ಗೌರಿ ಅಲ್ಲ ಸರ್. ಗುಂಡಾಕ್ಸ್ಕೊಂಡು ಮೇಲಕ್ಕೆ ಹೋಗೋಕ್ಕೆ ನಾವು ಗುಂಡಾಕ್ತೀವಿ. ಯಾಕಂದರೆ ಒಬ್ಬ ಕಾನೂನು ಗೊತ್ತಿರೋವಂಥ ಕಾನೂನು ತಜ್ಞ ನಾನು. ಫರ್ಗೆಟ್ ಅಬೌಟ್ ಮೀ ಬೀಯಿಂಗ್ ಎನ್ ಅಡ್ವೊಕೇಟ್ ಆರ್ ನಾಟ್, ಬಟ್ ಐ ನೋ ನನ್ನ ದೇಶದ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಓದಿದ್ದೀನಿ, ನಾನು ನನ್ನ ಹಕ್ಕುಗಳು ತಿಳ್ಕೊಂಡಿದ್ದೀನಿ ಸರ್. ನನ್ನ ಪ್ರಾಣಕ್ಕೆ, ನನ್ನ ಆಸ್ತಿಗೆ, ನನ್ನ BMW ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಹೊಸ BMW ಕಾರ್ ಡ್ಯಾಮೇಜ್ ಅಂದರೆ ಸರ್ ಇದು ಸಾಧನೆ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಹಳ್ಳಿಯಿಂದ ನಾನು ಒಬ್ಬ ಸಣ್ಣ ಪಣ್ಣ ಲಾಯರ್ ಓದಿ, ಯಾವುದೂ ಸೀನಿಯರ್ ಇಲ್ದಿರ ಒಂದು ದೊಡ್ಡ ಮಟ್ಟಿಗೆ ಲಾಯರ್ಗಿರಿನಲ್ಲಿ ಒಂದು ಹೆಸರು ಮಾಡ್ಕೊತೀವಿ. ಯಾವುದೋ ಬಿಗ್ ಬಾಸ್ ಅವ್ರು ಕರೀತಾರೆ, ಬಿಗ್ ಬಾಸ್ ಕರೆದಾಗ ಅಲ್ಲೋಗಿ ಹೆಸರಾಗುತ್ತೆ, ಹೋರಾಟದಲ್ಲಿ ಹೆಸರಾಗುತ್ತೆ. ಇವತ್ತು ಪೊಲೀಸವ್ರು ಯಾರಾಗಿರ್ಬೋದು, ಜಗದೀಶ್ ಅಂದರೆ ಏನೋ ಒಂದು ಸಬ್ಜೆಕ್ಟ್ ಇರ್ತದೆ, ಸುಮ್ಮನೆ ಮಾತಾಡಿ ಪೊಲೀಸರು ಒಪ್ಕೊಳ್ತಾರೆ. ಇವತ್ತು ರಾಜಕಾರಣಿಗಳು ಕೂಡ ನೈತಿಕ ಬೆಂಬಲ. ಇವತ್ತು ನೋಡಿ, ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈದಾಗ ವಿ ಎಕ್ಸ್ಪೆಕ್ಟೆಡ್ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಸರ್. ಇಲ್ಲಿದೆ ಸರ್ ನೈತಿಕತೆ ಇಂಥವ್ರಿಗೆಲ್ಲ. ಸ್ವಂತ ಕೊಲಿಗನ್ನ ಬೈದಂಥ ವ್ಯಕ್ತಿ ಒಬ್ಬ ಡೆಪ್ಯೂಟಿ CM ಬಂಡೆ ಅನ್ಕೊತಾನೆ, ನಾನು ಅದು ಇದು ಅನ್ಕೊತಾನೆ, ನಾನು CM ಅನ್ಕೊತಾನೆ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ನ ರಕ್ಷಣೆ ಮಾಡೋಕ್ಕೆ ಕೂಡ ಒಂದು ಸಾಂತ್ವನದ ಮಾತನ್ನ ಹೇಳಿಲ್ಲ ಸರ್. ಮೌನ ಆಗ್ಬಿಟ್ಟ DK. ನನಗೆ ಅರ್ಥ ಆಗಲಿಲ್ಲ. ನಿಜವಾಗ್ಲೂ ಇಂಥವ್ರೆಲ್ಲ CM ಆದರೆ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತಾ? ಒಂದು ಸ್ವಂತ ಕೊಲಿಗನ್ನ ಒಬ್ಬ OT ರವಿ ವೇಶ್ಯ ಅಂದಾಗ ಯಾಕೋ ಈ ಥರ ಮಾತಾಡ್ತೀಯ ನೀನು ಅಂತ ಒಂದು ಪ್ರಶ್ನೆ ಕೇಳೋ ನೈತಿಕತೆ ಒಬ್ಬ ಡಿ ಕೆ ಶಿವಕುಮಾರ್ಗಿಲ್ಲ ಅಂತಂದರೆ ಇಂಥವ್ರು ಡೆಪ್ಯೂಟಿ CM ಆಗಿ ವೆಸ್ಟು ಸರ್, CM ಆತ ಇದ್ದುದು ವೆಸ್ಟು ಸರ್. ಸೊ ಇಂಥ ವಿಚಾರಗಳು ಬಂದಾಗ ನಾನು ಪ್ರಶ್ನೆ ಮಾಡ್ತೀನಿ. ನಾನೊಬ್ಬ ಪಂಚಾಯತಿಯವನಲ್ಲ ಸರ್, ಪಂಚಾಯತಿ ಮೆಂಬರ್ ಅಲ್ಲ, ತಾಲೂಕು ಮೆಂಬರ್ ಅಲ್ಲ, ಒಬ್ಬ ಕಾರ್ಪೊರೇಟರ್ ಅಲ್ಲ, ಒಬ್ಬ MLA MP ಅಲ್ಲ, ಆರ್ಡಿನರಿ ಒಬ್ಬ ವಕೀಲ್. ಅದನ್ನೂ ಇಲ್ಲ ಅಂತಾರೆ ಇವರು. ಹೋಗ್ಲಿ, ಒಬ್ಬ ಮನುಷ್ಯ ಆದರೂ ಆಗಿದ್ದೀನಲ್ಲ ಕನ್ನಡಿಗನಾಗೆ, ಒಬ್ಬ ಕನ್ನಡಿಗ ಅಂತ ಹೇಳ್ಕೊಂಡು ಮಾಡಿದ್ದೀವಿ ಸರ್. ಯಾಕೆ ಇವ್ರು ಮಾಡಲ್ಲ? ಅವನು ದರ್ಶನ್ ಅದೇನೋ ಡಿ ಬಾಸ್ ಫ್ಯಾನ್ಸ್ ಅಂತೇನೋ ಮಾಡ್ಕೊಂಡವ್ರೆ. ನೋಡ್ದ ನಮ್ಮ ಹುಡುಗರೇ ಹೊಡೆದಿದ್ದು ಅಂತೇನೋ ಅವ್ರು ಹಾಕ್ಕೊಂಡಿದ್ದಾರೆ. ನನಗೇನೋ ಒಂದು ಜನ ಫೋನ್ ಮಾಡಿ ನಾನು ನೋಡಿದೆ. ಈಗ ನಾನು ಅದಕ್ಕೆ ಲೈವ್ ಮಾಡಿ ಕೇಳಿದೆ ಏನಂತ. ನಾನು ದರ್ಶನ್ಗೆ ಕೇಳಿದೆ, ಏನಪ್ಪ ನಿಮ್ಮ ಹುಡುಗರು ಅಟ್ಯಾಕ್ ಮಾಡಿದಂತೆ ಇದ್ದರೆ ಹೇಳು, FIR ಅಲ್ಲಿ ಹೆಸರು ಸೇರ್ಸೋಣ ಅಂತಂದೆ. ಏನು ತಪ್ಪೇನಿದೆ ಸರ್? ನಾನು ದರ್ಶನ್ ಆದರೆ ಏನು, ಮೋದಿ ಆದರೆ ನನಗೇನು ಸರ್? ತಪ್ಪು ಮಾಡೋದು ತಪ್ಪೇ. ಅಕಸ್ಮಾತ್ ನೀವು ಪೇಜಲ್ಲಿ ಬರ್ಕೊಳೋ ಧೈರ್ಯ ಆದಮೇಲೆ ನಾನು FIR ಮಾಡಿಸ್ತೀನಿ ಅಂತ ಕೇಳಿದೆ. ಇನ್ನೇನು ರಿಯಾಕ್ಷನ್ ಬಂದಿಲ್ಲ ಸರ್. ಸರ್ ಇದೆಲ್ಲ ಏನು ಗೊತ್ತಾ ಸರ್, ಯಾರೋ ಒಬ್ರು ಏನೋ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರಿಗೇನೋ ಅದೇನೋ ಹೇಳ್ತಾರಲ್ಲ, ಕುಡಿನಾಡ್ದು ನೆಲ ಡಂಕು ಅಂದಂಗೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಏನೂ ಕಿಸಿಯೋಕ್ಕಾಗಲ್ಲ. ಸದ್ಯ ಈಗ ಮತ್ತೆ
ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದೆ ಅವ್ನು ದರ್ಶನ್ದು. ಸದ್ಯ ಅದನ್ನು ತೊಳ್ಕೊಂಡ್ರೆ ಬೇಜಾನಾಗುತ್ತೆ ಅವ್ರಿಗೆ. ಈಗ ಹೊರಗಡೆ ಬಂದಿದ್ದು ಒಂದು ಸಾಧನೆ ಆದರೆ ಈಗ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ನೋಟಿಸ್ ಆಗಿದೆ ಅವನಿಗೆ, ದರ್ಶನ್ಗೆ. ಅದೇ ಅದನ್ನೇ ತೊಳ್ಕೊಳಕ್ಕೆ ಬೇಜಾನ್ ಸಮಯ ಇರ್ತದೆ. ಈ ಫ್ಯಾನ್ಸ್ಗಳು ಇರಲ್ವಲ್ಲ ಸರ್. ಈಗ ಮೊನ್ನೆ ನೋಡಿ ಪಾಪ ಇವಂದು ಯಾರ್ದೋ ಸುದೀಪ್ದು ಫಿಲಮ್ ರಿಲೀಸ್ ಆಗುತ್ತೆ ಯಾವುದೋ ಒಂದು, ಅದಕ್ಕೆ ಈ ಫ್ಯಾನ್ಗಳು ಗುದ್ದಾಟ. ನಮ್ಮ ಬಾಸು ಫ್ಯಾನ್ ಸರ್, ಯಾರೂ ಅಲ್ಲ ಸರ್. ನಿಮ್ಮಂಥವ್ರು ನಮ್ಮಂಥವ್ರು ಆಟೋ ಡ್ರೈವರ್ಗಳು ಸರ್, ಕ್ಯಾಬ್ ಡ್ರೈವರ್ಗಳು, ಕೂಲಿ ಕಾರ್ಮಿಕರು ಬೇಜಾರಾಗಿರೋರು ಸರ್, ಟಿಕೆಟ್ ತಗೊಂಡು ನಾವು ಥಿಯೇಟ್ರಿಗೆ ಹೋದರೆ ಸರ್ ಆ ಫಿಲಮ್ ಓಡ್ತದೆ ಸರ್. ನಾವು ಸರ್ ಡಿ ಬಾಸ್ಗಳು, ದ ಬಾಸ್ ಅಂದರೆ ಟಿಕೆಟ್ ತಗೊಳೋಣ ಸರ್, ಟಿಕೆಟ್ ಮಾರಿಸ್ಬಿಟ್ಟು ಕಾಸಿಸ್ಕೊಂತಲ್ಲ ಪ್ರೊಡ್ಯೂಸರ್, ಅವನಲ್ಲ ಸರ್ ಡಿ ಬಾಸು. ಯಾರು ಆಟೋ ಡ್ರೈವರು ₹100 ಬೆಳಗ್ಗೆಂತ ಸಾಯಂಕಾಲ ಗಂಟ ದುಡ್ದು ಒಂದು ₹400-500 ಅದರಲ್ಲಿ ₹100 ಟಿಕೆಟ್ ಎತ್ತಿಕ್ತಾನಲ್ಲ ಸರ್, ಅವ್ನು ಡಿ ಬಾಸು ನನಗನ್ಸಿದ ಪ್ರಕಾರ ಸರ್. ಆ ದುಡ್ಡನ್ನು ಪ್ರೊಡ್ಯೂಸರ್ ಇಸ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಇಸ್ಕೊಂಡ್ರೆ ಡಿ ಬಾಸ್ ಅಲ್ಲ ಸರ್, ಬಂಡವಾಳ ಹಾಕೊಂಡು ಸರ್ ಡಿ ಬಾಸು. ಆ ಬಂಡವಾಳದಲ್ಲಿ ಪ್ರೊಡ್ಯೂಸರ್ ಹತ್ರ ಬಂಡವಾಳ ಇಸ್ಕೊಂಡು ಶೋಕಿ ಮಾಡ್ಕೊಂಡ್ರೋನಲ್ಲ ಸರ್ ಡಿ ಬಾಸು. ನಾವು ಅರ್ಥಗಳನ್ನು ಹೇಳ್ಬೇಕಾಗಿದೆ ಸರ್, ಬಿಡಿಸಿ ಸರ್. ಎಲ್ಲೋ ಒಂದು ಕಡೆ ಜನಗಳು ನೋಡಿದವ್ರಿಗೆ ಅಂದರೆ ಅಟ್ಯಾಕ್ ಮಾಡಿದಂತಹ ಜನಗಳು ಅಷ್ಟೂ ಜನ ಯಾರೇ ಇದ್ದರೂ ಕೂಡ ಆ ಜನಗಳು ಯಾರು ಅನ್ನೋದು ಜನಗಳಿಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಗೊತ್ತಿದ್ದ ವ್ಯಕ್ತಿ ಒಬ್ಬರೇ, ಜಗದೀಶ್. ಹೌದಾ? ಜಗದೀಶ್ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಜನಗಳಿಗೆ ಏನು ಪ್ರಶ್ನೆ ಅಂದರೆ, ಜಗದೀಶ್ ಅವ್ರು ಮಾಡಿದ್ದು ಸರಿನಾ ಅಥವಾ ಯಾರ್ದು ತಪ್ಪ ಅನ್ನೋ ಪ್ರಶ್ನೆ ಇದೆ. ಸರಿನಾ ತಪ್ಪ ಅನ್ನೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಯಾರಿಗೆ ಸರ್, ಸಾಮಾನ್ಯ ಜನಕ್ಕೆ ಅಟ್ಯಾಕ್ ಆದರೆ ನಾವು ಹೋಗ್ತೀವಿ ಸರ್. ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಬೇಕಲ್ಲ ಸರ್. ಇವ್ರು ಪೊಲೀಸರು ಕರೆಕ್ಟಾಗಿದ್ದರೆ ಸರ್, ಇಂಥ ಪುಡಾರಿಗಳೆಲ್ಲ ಯಾಕೆ ಸರ್ ಏರಿಯಾದಲ್ಲಿ ಬೆಳೀತಾರೆ? ಪೊಲೀಸರು ಕೇಳಿದ್ರೆ ಹ್ಯೂಮನ್ ರೈಟ್ಸು ಅಂತಾರೆ. ನಾನು ಹೇಳಿದೆ ಹ್ಯೂಮನ್ ರೈಟ್ಸ್ ಯಾವಾಗಿಂದ ಬಂದೈತೆ ಅಂದರೆ, ಪುಡಾರಿಗಳು ಬೆಳ್ಕೊಂಡ್ರೆ ಹ್ಯೂಮನ್ ರೈಟ್ಸ್ ಅಂದರೆ ನಿಮಗೆ ಪೊಲೀಸವ್ರಿಗೆ ನಿಮಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಸರ್, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಸರ್. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಬಿಸಿ ಮಾಡಿಕೊಂಡು ಸರ್, ಬೇಕಾದ್ರೆ ಏರಿಯಾದಲ್ಲಿ ಹೋಗಿ ನೋಡಿ. ನಮ್ಮ ಏರಿಯಾದಲ್ಲಿ ಒಬ್ಬ ಡ್ರಗ್ ಪೆಡ್ಲರ್ ಇಲ್ಲದ ಮಾಡಿದ್ದೀವಿ. CCBಗೆ ಮೊನ್ನೆ ಯಾವುದೋ ಒಂದು ಹಾಕ್ಕೊಟ್ವಿ. ಮೊನ್ನೆ 30 ಕೋಟಿ ರೂಪಾಯಿ ಗಾಂಜಾ ಕೇಸು ನಾನೇ ಲೀಡ್ ಕೊಟ್ಟಿದ್ದೆ. ಅದಕ್ಕೆ ನಾವು ಇಲ್ಲಿರೋ ಪೊಲೀಸವ್ರಿಗೆ ಗಾಂಜಾ ಲೀಡ್ ಕೊಡ್ತೀವಿ, ಡ್ರಗ್ಸ್ ಲೀಡ್ಗಳು ಕೊಡ್ತೀವಿ, ಯಾರ್ಯಾರು ಮಾಡ್ತಾಯಿದ್ದಾರಂತ ಸರ್ ಅರೆಸ್ಟ್ ಮಾಡ್ಸೋಕ್ಕೆ ಪ್ರಯತ್ನ ಬೀಳ್ತೀವಿ ಸರ್. ನಾವು ಶುದ್ಧೀಕರಣ ಮಾಡೋಕ್ಕೆ ಮಾಡ್ತಾಯಿದ್ದೀವಿ ಹೊರತು ನಾವು ಯಾರು ಪಕ್ಕದ ಮನೆ ಹೆಣ್ಮಕ್ಳು ನೋಡೋದು, ಪಕ್ಕದ ಮನೆ ಹೆಣ್ಮಕ್ಳು ಮಾಡ್ಕೊಂಡು ಹೋಗೋದು, ಜಿಮ್ಮಿಗೆ ಬಂದರೆ ಅವಳು ಕೈ ಮುಟ್ಟೋದು, ಅವಳ ಮನೆಗೆ ಹೋಗಿ ಅವಳ ಜೊತೆಲಿ ಮಲ್ಕೊಳೋದು, ಅವ್ರ ಸಂಸಾರಗಳು ಹೊಡಿಯೋದು, ಇಲ್ಲಿ ಜಿಮ್ಮುಗಳಲ್ಲಿ ಏನೋ ಅತಿ ಪ್ರೋಟೀನ್ ಹೆಸರಲ್ಲಿ ಡ್ರಗ್ಗಳು ಮಾರೋದು, ಸ್ಕೂಲ್ಗಳ ಹತ್ರ ಬಂದು ಪರೋಡಿ ಹೇಳೋದು, ಹೆಣ್ಮಕ್ಳನ್ನ ಪಟಾಯಿಸೋದು ಸರ್, ಡ್ರಗ್ ಮಾರೋದು, ಕ್ರೈಮ್ ಮಾಡೋದು, ಆಟೋ ಓಡಿಸ್ತೀವಿ ಅಂತೇಳಿ ಲೈಸೆನ್ಸ್ ಇಲ್ದಿರೋದು ಸರ್, ಇವೆಲ್ಲ ಮಾಡೋಕ್ಕೆ ಹೋಗಲ್ಲ ನಾವು. ನಮಗೆ ಬೇಡ. ಇದನ್ನೆಲ್ಲ ಶುದ್ಧೀಕರಣ ಮಾಡೋಕ್ಕೋಸ್ಕರ ಭ್ರಷ್ಟಾಚಾರ ಮಾಡದೆ ಧ್ವನಿ ಮಾಡ್ತೀವಿ. ಸೊ ಐ ಥಿಂಕ್ ಸರ್, ಈಗ ನಾನು ತಪ್ಪು ಸರಿ ಹೇಳೋಕ್ಕಲ್ಲ ಸರ್. ಈಗ ನಾನು ಬದುಕಿದ್ರೆ ಸಮಾಜ, ಯಾವ ಸಮಾಜ ನಾನು ತಪ್ಪು ಸರಿ ಅಂದ್ಕೊಳ್ಳಿ ಸರ್, ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ಗುಂಡೆ ಹಾಕೋದು ಸರ್. ನೆಕ್ಸ್ಟ್ ಟೈಮ್ ದೇರ್ ವಿಲ್ ಬಿ ಎ ಫೈರಿಂಗ್ 100%. ನನಗೂ ಲೈಸೆನ್ಸ್ ಆಗ್ತಾಯಿದೆ. ಐ ಆಮ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ಎ ವೆಪನ್. ನನಗೆ ನೀಡೋಕ್ಕೆ ನನಗೆ ಏನೂ ಕುನ್ನಸಿಲ್ಲ ಸರ್. ನನಗೆ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಥಾಟ್ ಟು ಟೆಲ್ ದಟ್ ನೆಕ್ಸ್ಟ್ ಟೈಮ್ ಡಬಲ್ ಇನ್ಶೂರೆನ್ಸ್ ಮಾಡ್ಕೊಂಡು ಮನೇಲಿ ಬನ್ನಿ. ನನ್ನ ಹತ್ರ ಬರಬೇಕು ಅಂತಂದರೆ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಟ್ರೀಟ್ ಯು ಲೈಕ್ ನಾನು ನೋಡೋಕ್ಕೆ ಮೃದುವಾಗಿ ಕಾಣಿಸ್ಬೋದು. ಡೆಫಿನೆಟ್ಲಿ ಗುಂಡು ಸದ್ದಾಗುತ್ತೆ, ಹಾಗೇ ಆಗುತ್ತೆ. ಅಲ್ಲೇನೋ ಹೆಚ್ಚು ಕಮ್ಮಿ ಮೇಲೆ ನಾನು ಜವಾಬ್ದಾರಿ ಇಲ್ಲ ಸರ್. ಸರ್, ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಕ್ವಶನ್ ಕೇಳ್ತಿದ್ದಾರೆ. ಜಗದೀಶ್ ಅವರು ಮಾತಿರ್ತಾರೆ ಈ ಒಂದು ಘಟನೆಯಲ್ಲಿ ಗನ್ ಇದೆ, ನಾನು ಗುಂಡು ಹಾರಿಸ್ತೀನಿ, ಗನ್ ಮ್ಯಾನ್ ಇದ್ದರೆ ನಾನು ಆ ಗುಂಡು ಹಾರಿಸ್ಬಿಡ್ತಾ ಇದೆ, ಒಂದು ಸದ್ದು ಕೇಳಿಸ್ತಾ ಇತ್ತು ಅಂತ ಪ್ರತಿ ಸಾರಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಈ ಥರ ಒಂದು ಹೇಳೋದ್ರಿಂದ ಇವರು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಗುಂಡಿದೆ ಅಂತ ಎದುರಿಸ್ತಾ ಇದ್ದಾರಲ್ಲ, ಗನ್ ಇದೆ ಅಂತ ಎದುರಿಸ್ತಾ ಇದ್ದೀರಾ ಏನಂತ? 100% ಆ ಹೆದರಿಕೆ ನಿಮ್ಮ ಆಧಾರ ನಿಮ್ಗೇನಾದರೂ ಗಿಲ್ಟಿ ಇದ್ದಾಗ ನೀವು ಎದುರ್ಕೊಳ್ಳೇಬೇಕು. ನೀವು ನಮ್ಮನ್ನು ಕೊಲೆ ಮಾಡ್ತೀವಿ ಅಂತ ನೈತಿಕತೆ ಬಂದಾಗ ಯಾವ ರ್ಯಾಸ್ಕಲ್ ಬಂದರು ಸರ್ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ? ಪೊಲೀಸರು ಬಂದ್ರ? ಅಲ್ಲಿ ಕಮೆಂಟ್ ಹಾಕೋವಂತಹ ಅಲ್ಕಟ್ಟುಗಳು ಯಾರು ಬಂದರು? ಯಾರು ಬಂದರು? ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಂಡಿದ್ದು, ಅಥವಾ ಮಾಧ್ಯಮ ಪ್ರತಿನಿಧಿಗಳು ಬಂದರು? ಯಾರಿಲ್ಲ. ಇವತ್ತು ನೀವು ಒಂದು ಉತ್ತರ ಕೇಳ್ತಾ ಇದ್ದೀರ, ಅಷ್ಟು ಬಿಟ್ಟರೆ ನಾನು ಗುಂಡು ಹಾಕ್ತೀನಿ ಸರ್. ಇವತ್ತು ಐ ಆಮ್ ಆನ್ ರೆಕಾರ್ಡ್. ದ ಗನ್ ವಿಲ್ ಫೈರ್, ದ ಬುಲೆಟ್ ವಿಲ್ ಕಮ್ ಔಟ್. ಯಾರನೇ ಬರ್ದಿದೆ ಗೊತ್ತಿಲ್ಲ. ಇಲ್ಲಿ ನಿಮ್ಮ ತಾಕತ್ತಿರೋ ಅವ್ರು ಮಾಡಲಿ ಸರ್. ಗನ್ಮ್ಯಾನ್ ಏನೂ ಮಾಡೋಕ್ಕಾಗಿಲ್ಲ ಅಂತ ಸರ್. ಬರೋ ವಾರ ಗನ್ ಲೈಸೆನ್ಸ್ ಆಗುತ್ತೆ, ಗನ್ನೂ ಬರ್ತದೆ, ವೆಪನ್ನು. ಯಾರಿಗಾನ ರೌಟ್ ಇದ್ದರೆ ಬಂದು ನಮ್ಮನ್ನು ಕೇಳಿ ಸರ್. ನಮ್ಗೇನಾದ್ರು ಡ್ಯಾಮೇಜ್ ಆಗ್ತದೆ ಅಂತ ಅನಿಸಿದ್ರೆ ನನ್ನ ಗನ್ನಲ್ಲೇ ಫೈರಿಂಗು ಆಗುತ್ತೆ, ಬುಲೆಟ್ ಈಚೆಗೆ ಬರ್ತದೆ. ಏನಂದರೆ ಏನೋ ಅಂತಂದರೆ ನೋಡೋಕೆ ಅವ್ರು ಇರ್ತಾರೆಲ್ಲ ಗೊತ್ತಿಲ್ಲ, ನೋಡ್ಕೊಳ್ಳಿ ಸರ್, ಇಷ್ಟು ಹೇಳಬಲ್ಲೆ ಸರ್. ಪೊಲೀಸವರು ಆತ್ಮರಕ್ಷಣೆಗೆ ಗುಂಡು ಹೊಡೆದಾಗ ಎನ್ಕೌಂಟ್ರು ಅಂತ ಹೇಳಿ ಬಿರುದು ಕೊಡೋ ಅಂತ ಎಲ್ಲ ಜನ ನಮ್ಮ ಪೊಲೀಸರು ಸಿಂಗಮ್ಮು ಪಿಂಗಮ್ ಅಂತಾರಲ್ಲ ಸರ್. ಯಾವ ಪೊಲೀಸವನಿಗೆ ಸೆಲ್ಫ್ ಡಿಫೆನ್ಸಲ್ಲಿ ಗುಂಡು ಹೊಡಿಬೋದು, ಅದೇ ಸೆಲ್ಫ್ ಡಿಫೆನ್ಸು, ಅದೇ ದೇಶದ ಸಂವಿಧಾನ ನನಗೂ ಕೂಡ ಕಾನೂನು ಕೊಟ್ಟಿದೆ. ನನ್ನ ಆತ್ಮಕ್ಕೆ, ನನ್ನ ಪ್ರಾಣಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ಗಾಡಿಗೆ, ನನ್ನ ಆಸ್ತಿಗೆ ಕಂಟಕ ಬಂದರೆ, ಅದು ಜೀವ ಹೋಗುವಂಥ ವಿಚಾರ ಬಂದರೆ ಸರ್, ನನ್ನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಪ್ರಾಪರ್ಟಿನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಫ್ಯಾಮಿಲಿನ ರಕ್ಷಣೆ ಮಾಡ್ಕೊಳಕ್ಕೆ ಸರ್ ಗುಂಡುಗಳನ್ನು ಹೊಡಿತೀವಿ. ಬರೀ ಗುಂಡಲ್ಲ ಸರ್, ಗುಂಡುಗಳನ್ನ ಹೊಡಿತೀವಿ. ಇದನ್ನು ಯಾವುದಾದ್ರೂ ಕಾನೂನಲ್ಲಿ ತಪ್ಪು ಅನ್ನೋದಾದರೆ ತೋರ್ಸೋಕೆ ಹೇಳಿ ಸರ್.
ಸರ್ ಅಂದರೆ ಈ ಈ ಥರ ಒಂದು ಘಟನೆಯಲ್ಲಿ ಈಗ ಲಾಯರ್ ಅವರು ಸಾಕಷ್ಟು ಜನಕ್ಕೆ ಗೊತ್ತು, ಕೆಲವೊಂದು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿರೋರಂತನೂ ಗೊತ್ತು. ಯಾಕೆ ಜಗದೀಶ್ ಅವರು ಗನ್ಮ್ಯಾನ್ಗಳು ಇಲ್ಲದೆ ಹೊರಗಡೆ ಬಂದರು? ಅವ್ರು ಯಾವಾಗಲೂ ಈ ಥರ ಏನಾದರೂ ನಡೀತಿರುತ್ತೆ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಯಾಕೆ ಈ ಥರ ಅವರು ಕರ್ಕೊಂಡು ಬರಲಿಲ್ಲ ಅಂತ? ಈಗ ನೋಡಿ ಗನ್ಮ್ಯಾನ್ ಅಂತ ನೋಡಿ ಸರ್, ಬೆಳಗ್ಗೆ ಕೆಲವೊಂದು ಟೈಮು ಸರ್ ಇವತ್ತು ನೋಡಿ 12 ಗಂಟೆ ಆಗುತ್ತೆ ಸರ್ ಡ್ಯೂಟಿ ಮುಗಿಸ್ಕೊಂಡು ಮಲ್ಕೊಳಕ್ಕೆ, 1 ಗಂಟೆ ಆಗುತ್ತೆ ಸರ್ ಅವ್ರು ಮಲ್ಕೊಳಕ್ಕೆ. ಸರ್ ಅವರು ಮನುಷ್ಯರಲ್ವಾ? 1 ಗಂಟೆ ರಾತ್ರಿಗೆ ನಾನು ಮಲಗಿಸ್ಬಿಟ್ಟು ಅವ್ರನ್ನ ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಬಾ ಅಂತಂದರೆ ಸರ್ ನೀವು ಯೋಚನೆ ಮಾಡಿ, ಇದು ಮನುಷ್ಯತ್ವನಾ? ಸೊ ನನಗೆ ಅನಿಸುತ್ತೆ ಆ ರೀತಿ ಗನ್ ಕಲ್ಚರ್ಗಳು ಬೇಡ ಅನ್ನೋದು ನನಗೊಂದು, ಏನು ಸುಮ್ಮನೆ ಒಬ್ಬ ಸೇಫ್ಟಿಗೆ ಇರಲಿ ಅಂತ. ಬಟ್ ಇವತ್ತು ಇವ್ರು ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂತಂದರೆ, ಇಲ್ಲ ನೀನು ಗನ್ ಇಟ್ಕೊಂಡೆ ಓಡಾಡೋ, ನೀನು ಗನ್ ಲೈಸೆನ್ಸ್ ತಗೋ, ನಿನಗೂ ಏನೋ ಕೆದಕ್ಕೆ ಬನ್ನಿ, ಇನ್ನೂ ನೀನೇ ಜಗದೀಶ್ ಗುಂಡಾ ಹಾಕೋ ಅನ್ನೋ ಮಟ್ಟಿಗೆ ನನ್ನ ಮೈಂಡ್ ಸೆಟ್ ರೆಡಿ ಮಾಡಿದ್ದಾರೆ ಸರ್. ಒಬ್ಬ ಮುತಾಲಿಕ್ಕು ಬೆಟ್ಟದ ಮೇಲೆ ನಮ್ಮ ಯುವಕರುಗಳಿಗೆ ಅನಧಿಕೃತವಾಗಿ ಟ್ರೈನಿಂಗ್ ಕೊಡ್ತಾನೆ ಅಂತಂದರೆ ಒಬ್ಬ ಹಲ್ಕಟ್ಟವನು ಸರ್. ಈಸಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, ಅವನು ಡಿಫೆನ್ಸ್ ಟ್ರೈನಿಂಗ್ ಅಕಾಡೆಮಿನ ಸರ್. ಇನ್ನೆಷ್ಟು ಜನ ಗೌರಿನ ಕೊಲ್ಲಬೇಕು ಅಂತವನು ಇವನು. ಇವನಂತ ದೇಶದ್ರೋಹಿ ಸರ್ ಇವನು, ನಾಡದ್ರೋಹಿ ಇವನು ಸರ್. ಈಗ ಇದೇ ಜನ ಮುತಾಲಿಕಾ ಬೆಟ್ಟದ ಮೇಲೆ ಯಾಕಲೇ ಕೊಟ್ಟಿದ್ದು ಟ್ರೈನಿಂಗು, ಯಾಕೆ ಸರ್ ಕೇಳಕ್ಕಲ್ಲ ಅವ್ರಿಗೆ? ಇವನು ಮಾತ್ರ ಟ್ರೈನಿಂಗ್ ಕೊಡ್ಬೋದು. ಯಾರಾದರೂ ಟ್ರೈನಿಂಗ್ ತಗೊಂಡಂಥವ್ರು ಬಂದು ಗೌರಿ ಅಂಥವ್ರಿಗೆ ಗುಂಡ ಹಾಕಿದ್ರೆ, ಅಯ್ಯೋ ಗೌರಿ ಹೊಲ್ಟೋದ್ಲ ಅಂತ 1-2 ದಿವಸ ಮರುಕ ಸರ್, 4ನೇ ದಿವಸ ಮರ್ತೋಗ್ತಾರೆ ಸರ್. ನಾವು ಆ ಥರ ಆತ್ಮಗಳಲ್ಲ ಸರ್. ನಮ್ಮದು ಪಾಳ್ಯಗಾರ ವಂಶ ಸರ್. ಗುಂಡು ಹಾಕಿ ಹಾಕ್ತೀವಿ ಸರ್. ವಿ ಆರ್ ವೇಟಿಂಗ್ ಸರ್. ನೋಡೋಣ ಸರ್. ಇವಾಗ ಸರ್ ಈಗ DGP ಅವನೇ, IGP ಅವನೇ, IPSಗಳವ್ರೆ, ಕಾನೂನು ತಜ್ಞರವ್ರೆ, ಯಾರನ್ನ ತಪ್ಪು ಅಂತ ಹೇಳಿ ಸರ್ ನೋಡೋಣ. ನಾನು ಹೇಳ್ತಾರೆ ತಪ್ಪು ಅಂತ ಯಾವನ್ನ ಹೇಳಿ? ಯಾಕೆ ಎಷ್ಟು ಜನ ಗನ್ಗಳು ಮಾಡ್ಕೊಂಡಿಲ್ಲ ಸರ್? ಏನಕ್ಕೆ ಸರ್ ಬಂದ್ಬೇಕು ಗನ್ಮನ್ಗಳು? ಒಬ್ಬ CM ಹೆಂಗೆ ಸರ್ ಗನ್ಮನ್ಗಳು ಬೇಕು? ಹಂಗೆ ಓಟ್ ಹೇಳಿ CM ಯಾಕೆ ಜನಪ್ರತಿನಿಧಿಲ್ಲ? ನಾವೇ ತಾನು ಆಯ್ಕೆ ಮಾಡೋದು. ಏನು ಭಯ ಅಪ್ಪನಿಗೆ? DK ಶಿವಕುಮಾರ್ಗೆ ಏನು ಭಯ? ಯಾಕೆ ಗನ್ಮೆನ್ಗಳು ಬೇಕು? ಸ್ಕಾರ್ಪಿಯನ್ ಇದನ್ಗೆ ಏನು ಬೇಕು? ಜೆಡ್ ಸೆಕ್ಯೂರಿಟಿ ಏನಕ್ಕೆ ಬೇಕು? ಮಿನಿಸ್ಟ್ರಿಗೆ ಹೆಂಗೆ ಬೇಕು ಸರ್ ಗನ್ಮೆನ್ಗಳು? ಒಬ್ಬ ಆರ್ಡಿನರಿ MLA ಗನ್ಮೆನ್ ಇಟ್ಕೊಂಬತ್ತಾನೆ ಸರ್. ಪಂಚಾಯತಿ ಮೆಂಬರ್ಗಳು ಗನ್ಮೆನ್ ಇಟ್ಕೊಂಬತ್ತಾರೆ. ಆ ಮಟ್ಟಿಗೆ ಬಂದ್ಬಿಟ್ಟಿದೆ ಸರ್. ನಮಗೆ ಸಂಸ್ಕೃತಿ ಹೇಳ್ಕೊಡ್ತಾರೆ ಇವರು. ನನಗೆ ಸಂಸ್ಕೃತಿ ಹೇಳೋಕ್ಕೆ ಮುಂಚೆ ಈ ಹಲ್ಕಟ್ಟುಗಳು ಗನ್ಮೆನ್ಗಳನ್ನ ಬಿಟ್ಟು ಬರಲಿ ಸರ್. ಅಲ್ಲ ಸರ್, ಅದೆಲ್ಲನ ಬಿಟ್ಟಾಕಿ ಸರ್. ಹೋಗ್ಲಿ ಪಂಚಾಯತಿ ಮೆಂಬರ್ ಇಟ್ಕೊಂಡ್ರು ಒಬ್ಬ ಜನಪ್ರತಿನಿಧಿ ಅನ್ಕೊ ಸರ್. ಮುಕ್ತಾಲಿಕ್ಕ ನಮ್ಮ ಮನೆ ಹಾಳನ್ನು ಗನ್ಮೆನ್ ಕೊಟ್ಟವ್ರಲ್ಲ ಸರ್, ಇದಕ್ಕೇನು ಹೇಳ್ತೀರಾ ಸರ್? ಅವನಿಗೆ ನಾನು ನೋಡಿದ್ದೀನಿ ಸರ್, AK-47 ಎಲ್ಡೋ ಏನು ಅಳ್ಳಾಡ್ತದ ಒಂದು ಕೆಳಗಡೆ ಸರ್. ಓಕೆ, ಈ ಒಂದು ಘಟನೆ ಏನು ನಡೀತು ಅದ್ರ ಬಗ್ಗೆ ನೀವು ಕಾನೂನು ಕ್ರಮವಾಗಿ ಹೋರಾಟವನ್ನು ನಡೆಸೋಕ್ಕೆ ಮುಂದಾಗಿದ್ದೀರಿ. ಈ ಕುರಿತಾಗಿ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. ಅದರ ಒಂದು ಡೀಟೇಲ್ಸ್ ಹೇಳೋದಾದ್ರೆ ಯಾವ ಥರ ಆಯ್ತು FIR? ಅದೇ ಸರ್, ಬೆಳಗ್ಗೆ ಅದೇ ಘಟನೆ ನಡೀತದೆ. ಪೊಲೀಸ್ ಕಂಪ್ಲೇಂಟ್ ಅದೇ 11 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಮತ್ತು 11:15 ಇದು ಏನೋ ಮೆಡಿಕಲ್ ಆಯಿತು. ಆಮೇಲೆ ಇನ್ಸ್ಪೆಕ್ಟ್ರು ತಗೊಂಡ್ರು. ಸಾಯಂಕಾಲ ಸಾಯಂಕಾಲ ಮಾಡಲಿಕ್ಕೆ ಆ ಕಡೆ ಬೆಂಗಳೂರಂಥ ಸಿಟಿನಲ್ಲಿ ಒಂದು ಘಟನೆ ಬೆಳಗ್ಗೆ ಆಗುತ್ತೆ. ಒಬ್ಬ ಬಿಗ್ ಬಾಸ್ ಸ್ಟಾರ್ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೆ ಅಟ್ಯಾಕ್ ಆದಾಗ ಬೆಳಗ್ಗೆ ಪೊಲೀಸವ್ರಿಗೆ ಇಂಟಿಮೇಟ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಪೊಲೀಸ್ಗೆ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ತದನಂತರ ಸೆಕೆಂಡ್ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. 10 ಗಂಟೆಗೆ ಜಗದೀಶ್ ಮೇಲೆ ಅಟ್ಯಾಕ್ ಆಗುತ್ತೆ. 40 ಜನ. 11 ಗಂಟೆಗೆ ಕಂಪ್ಲೇಂಟ್ ಆಗುತ್ತೆ. 11:15 ಮೆಡಿಕಲ್ ಆಗುತ್ತೆ ಸರ್. ಆ್ಯಸ್ ಪರ್ ಎಷ್ಟು ಗಂಟೆಗೆ ಮೋಸ್ಟ್ಲಿ ಸರ್ ಸಾಯಂಕಾಲ ಎಷ್ಟು ಗಂಟೆ ಒಂದು ನಿಮಿಷ ಓಪನ್ ಸಾಯಂಕಾಲ 8 ಗಂಟೆಗೆ FIR ಮಾಡೋರು ಸರ್. ಅಂದರೆ ಮೋಸ್ಟ್ಲಿ ನೀವೇ ಯೋಚನೆ ಮಾಡಿ, ಇಷ್ಟು ದೊಡ್ಡ ಘಟನೆನ FIR ಮಾಡೋಕ್ಕೆ ಒಂದು ದಿವಸ ತಗೊಂಡಿದ್ದಾರೆ ಪೊಲೀಸರು ಅಂದಮೇಲೆ ಯಾವ ಧೈರ್ಯದ ಮೇಲೆ ಪೊಲೀಸರು ಬಂದು ನಮ್ಮ ರಕ್ಷಣೆ. ಇವಾಗ ನೀವು ಕೇಳಿದ್ರೆ ಸರ್ ಗನ್ನು ಬುಲೆಟ್ ಎಲ್ಲ ಇವೆಲ್ಲ ಬೇಕಾ ನಿಮಗೆ, ಈ ಥರ ಮಾತು ಹೇಳ್ತೀರಂತಲ್ಲ ಸರ್. ಒಂದು ದಿವಸ FIR ಮಾಡೋಕ್ಕೆ ಒಂದು ದಿವಸ ತಗೊಂಡ್ರು ಪೊಲೀಸರು, ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವ್ರಿಗೂ ಒಂಥರ ಕರ್ಮಗುರು ಯಾವನ ಹೊಡೆದಾಕ್ಲಿ ಇವನ್ನ ಅಂತ ಕಾಯ್ತಾವ್ರೇನೋ ಗೊತ್ತಿಲ್ಲ ಸರ್. ಅದನ್ನು ಪೊಲೀಸರ ಮೇಲೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಅಂತಾನೆ ಸರ್. ಈಗ ಸರ್ ನೀವೇ ಎಷ್ಟೇ ಮಾಡಿ, ಆ ಥರ ನಂಬಿಕೆ ಇದ್ದರೆ ಒಬ್ಬ ನಾಡದ್ರೋಹಿ, ಒಬ್ಬ ಕಾನೂನು ದ್ರೋಹಿ ಮುತಾಲಿಕ್ಕು ಬೆಟ್ಟದ ಮೇಲೆ 37 ಜನ ಇವ್ರುಗಳಿಗೆ ಗನ್ ಟ್ರೈನಿಂಗ್ ಕೊಡ್ತಾನೆ ಧೈರ್ಯವಾಗಿ. ಆಮೇಲೆ ಅದನ್ನು ಸಮರ್ಥನೆ ಮಾಡ್ಕೊತಾನೆ. ಅವನ ಮೇಲೆ ಯಾವುದೇ ಕಾನೂನು ಕ್ರಮ ಸರ್ ಮುತಾಲಿಕ್ಕೆ ಭಯ ಇಲ್ಲ. ಆಮೇಲೆ ನನಗೆ ಯಾಕೆ ಸರ್ ಭಯ ಸರ್? ಯಾರ್ಯಾರ ಮೇಲೆ FIR ಮಾಡಿಸಿದ್ದೀರಾ? ಯಾರು 40 ಜನ, ಅದರಲ್ಲಿ ಒಂದು 6 ಜನ ಐಡೆಂಟಿಫೈ ಆಗಿದೆ ಸರ್. ಅಭಿ ಅಂತ ಅವನು, ಅದೇ ಬಟ್ಟೆ ಬಿಚ್ಚಾಕೊಂಡಿದ್ದಾನಲ್ಲ, ಕಣ್ಣಪ್ಪನವರ ಮುನ್ರಾಜನ ಮಗ ಅಂತೆ ಅವನು. ಇನ್ಫ್ಯಾಕ್ಟು ಎಲ್ಲ ನಮ್ಮ ಊರವರೇ. ಅವನು ಕೂಡ ಜಿಮ್ಗೆ ಹೋಗ್ತಾನಂತೆ. ಅವನು ಕೂಡ ಡ್ರಗ್ ನಶೆನಲ್ಲಿದ್ದ, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾಗ ಅಂತ ಒಂದು ವಿಚಾರ ಸರ್. ಆಮೇಲೆ ಒಬ್ಬ ಅವನು ಅದೇ ಸರ್ ಸಿದ್ದು ಯಾದವ್ ಅಂತ ಜಿಮ್ ಇಟ್ಕೊಂಡಿದ್ದಾನೆ. ಅವನೇ ಅಂತ ಕಾನ್ಸ್ಪರೇಟ್ರ್ ಇವ್ರನ್ನ ಕಳಿಸಿ. 3ನೇ ಅವನು ಮರ್ಡ್ರ್ ಕೇಸಲ್ಲಿದ್ದಾನೆ ಸರ್. ಅವನು ಅಂಜನ್ ಅಂತ, ಕಣ್ಣಪ್ಪನವರ ನಾಗರಾಜ ಮಗ ಅಂತ. 4 ತಿಂಗಳ ಮುಂಚೆ ಅವನು ಅವ್ರ ತಂದೆ ಯಾರನ್ನು ಕೊಲೆ ಮಾಡಿ ತಲೆ ಮರೆಸ್ಕೊಂಡು ಓಡೋಗಿದ್ರು.
ಅವ್ರ ತಂದೆ ತಲೆ ಮರೆಸ್ಕೊಂಡು ಹೋದಾಗೇ ಅಲ್ಲೇ ಸತ್ತೋದ. ಈಗ ಅವ್ನು ಮರ್ಡರ್ ಕೇಸಲ್ಲಿರೋ ಅಂಜನ್ನು ಅವನು ಕೂಡ ನೆನ್ನೆ ಈ ಅಟ್ಯಾಕದ ಒಂದು ಭಾಗ ಅಂತೆ. ಆಮೇಲೆ ಭುವಿ, ಆಮೇಲೆ ಪೆಟ್ರೋಲ್ ಬಾಬು ಅಂತೆ, ನೋಡಿ ಹೆಸ್ರು ಹೆಂಗಿದೆ ನೋಡಿ ಸರ್. ಪೆಟ್ರೋಲ್ ಬಾಬು, ಡೀಸೆಲ್ ಬಾಬು, ಏನೇನೋ ಅವನು ಸರ್. ಇವರು ಎಲ್ಲ ಇಂಥವರೆಲ್ಲ ಸೇರಿಕೊಂಡು ನೆನ್ನೆ ಮಾಡಿದ್ದಾರೆ ಸರ್. ಅದೃಷ್ಟವಶಾತ್ತು ಅದು ಏನೋ ಮೇಲೆ ಭಗವಂತ ನಮ್ಮನ್ನು ಕಾಪಾಡಿದ್ದಾನೆ. ಎರಡನೇದಾಗಿ ಸದ್ಯ ನೆನ್ನೆ ಏನೋ ನಮ್ಮ ಕಡೆಯೂ ಏನೋ ಒಂದು ಘಟನೆ ಆಗಬೇಕಾಗಿತ್ತು. ಡೆಫಿನೆಟ್ಲಿ ವೆಪನ್ಸ್ ಇದ್ದರೆ ಗ್ಯಾರಂಟಿ ಫೈರಿಂಗ್ ಮಾಡಿಬಿಡ್ತಾಯಿದ್ವಿ ನಾವು. ಯಾಕಂದ್ರೆ ನಮಗೂ ಕೂಡ ನಮ್ಮ ಆತ್ಮರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಎರಡೂ ಕಡೆ ಸದ್ಯ ಯಾವುದು ಅನಾಹುತ ಆಗಿಲ್ಲ. ಒಂದು ಅನಾಹುತ ಆಗೋದು ತಪ್ಪಿದೆ ಸರ್. ನಾನು ಯಾಕೆ ಪದೇ ಪದೇ ಗನ್ನೆ ಅಂತ ಹೇಳ್ತೀನಿ ಸರ್. ಆ ಮಟ್ಟಕ್ಕೆ ತಂದು ನಿಲ್ಸವ್ರೆ ಸರ್ ನಮ್ಮನ್ನು. ಆ ಮಟ್ಟಕ್ಕೆ ನಾನು ತಂದು ನಿಲ್ಸಿದ್ರೆ ಈಗ ಹೇಳಿಲ್ಲ ಅಂದರೆ ವಿಧಿನೇ ಇಲ್ಲ ಸರ್. ಇಷ್ಟು ದಿನ ನಾವು ಯಾವತ್ತೂ ಗನ್ನೂ ಹೇಳಿಲ್ಲ, ನಾವು ಪೊಲೀಸು ಹೇಳಿಲ್ಲ. ಏನೋ ನಮ್ಗೆ ಗೊತ್ತಿದ್ದ ಕಾನೂನನ್ನ ಅಥವಾ ಗೊತ್ತಿದ್ದ ಜ್ಞಾನವನ್ನು ಹಂಚ್ಕೊಂಬತ್ತಾ ಇದ್ವಿ. ಕೆಟ್ಟದಾದರೆ ಪ್ರಶ್ನೆ ಮಾಡ್ಕೊಂಡು ಸರ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ಡೆಫಿನೆಟ್ಲಿ ಸರ್. ಒಬ್ಬ ಮೋದಿಗೆ 600 ಜನ ಗನ್ಮೆನ್ ಸೆಕ್ಯೂರಿಟಿ ಹೆಂಗೆ ಸರ್? ಯಾಕೆ ಸರ್? ಇದೇ ಮೋದಿಯವ್ರನ್ನ ಪ್ರಶ್ನೆ ಮಾಡಬೇಕಲ್ಲ. 600 ಕೋಟಿ ಖರ್ಚಾಗುತ್ತಂತೆ ಸರ್. ಯಾಕೆ ಸರ್? ನಾವು ಹಾಕಿರೋ ಜನಪ್ರತಿನಿಧಿಗೆ ಭಯ ಹಾಕಿ ಸರ್. ಮೋದಿ ಯಾಕೆ ಸರ್ ಭಯ? ಮೋದಿ ಯಾಕೆ ಸರ್ ಬೇಕು ಗನ್ಮೆನ್ ಸೆಕ್ಯೂರಿಟಿ, ಸೆಟ್ ಸೆಕ್ಯೂರಿಟಿ? ಸೊ ಒಂದು ಮಟ್ಟಕ್ಕೆ ಬೆಳೆದ ಹೋದಾಗ ಪ್ರೋಟೋಕಾಲು ಅಥವಾ ರಕ್ಷಣೆನೋ ನೀವೇ ಹೇಳ್ತೀರಾ, ಅದು ಅಷ್ಟು ದೊಡ್ಡ ಪ್ರೈಮ್ ಮಿನಿಸ್ಟ್ರು ಅದು ಇದು ಅಂತ. ಹಂಗೆ ನಾನು ಬೆಳೆದಿದ್ದೀನಿ ಸರ್. ಬೆಳೆದಂಗೆಲ್ಲ ನಮಗೂ ಈಗ ಶಿವ ಕೈಯಲ್ಲಿ ಬರ್ಜಿ ಇಟ್ಕೊಂಡಿರ್ತಾನೆ ಸರ್. ಹೆಂಗೆ ಬೇಕು? ಎಲ್ಲರೂ ಹೇಳೋದು ಶಿವ ದೇವರು ಅಂತ. ದೇವರು ಅಂದಮೇಲೆ ಬರ್ಜಿ ಹಾಕಬೇಕು. ದೇವರು ಕೈಯಲ್ಲಿ ತುಶೂಲ ಇಟ್ಕೊಂಡಿರ್ತಾನೆ. ಈಗ ಪಾರ್ವತಿ ಅಂತೀರಿ, ದುರ್ಗಾ ಅಂತೀವಿ, ಕೈಯಲ್ಲಿ ತುಶೂಲ ಇರ್ತದೆ. ಅಷ್ಟು ದೊಡ್ಡ ದಿವ್ಯ ಶಕ್ತಿ ಇರುವಂಥ ದೇವರುಗಳೇ ಕೈಯಲ್ಲಿ ವೆಪನ್ ಇಟ್ಕೊಂಡಿರ್ತಾರೆ. ಸೊ ನಾವು ಇಟ್ಕೊಬೇಕಲ್ಲ ಸರ್. ಸರ್ ಓಕೆ, ಈ ಘಟನೆಯಲ್ಲಿ ಫೈನಲ್ ಆಗಿ ನೀವು ಜಗದೀಶ್ ಅವರು ಸರಿ ಅನ್ನುವಂತಹ ಜನರಿಗೆ ಏನು ಹೇಳ್ತೀರಾ? ಜಗದೀಶ್ ಅವರು ತಪ್ಪು ಅನ್ನುವಂಥ ವ್ಯಕ್ತಿಗಳಿಗೆ ನೀವೇನು ಹೇಳ್ತೀರಾ? ಸರ್ ತಪ್ಪು ಅಂತಂದರೆ ಸರ್ ಅವ್ರಿಗೆ ಹೇಳ್ಕೊಳ್ಳಿ ಬಿಡಿ ಸರ್. ಯಾರು ತಪ್ಪು ಅಂತ ಹೇಳೋರು ಯಾರು ಕೂಡ ಬಂದು ನೆನ್ನೆ ನೋಡಿರ್ಬೋದು, ಯಾರು ಕೂಡ ಬಂದು ಅಲ್ಲಿ ಕನಿಷ್ಠ ಹೋಗಲಿ ಮಾನವೀಯತೆಯಿಂದ ವಿಡಿಯೋ ಮಾಡ್ಕೊಂಡು ಆಗ್ತಾಯಿದ್ದಾರೆ ಹೊರತು ನನ್ನನ್ನು ಬಿಟ್ಟು ಬೇರೆ ಒಂದಷ್ಟು ಜನ ವೀಡಿಯೋಗಳು ಮಾಡಿ ಹಾಕೊಂಡಿದ್ದಾರೆ. ಆ ವಿಡಿಯೋ ಮಾಡೋ ಯಾರು ಕೂಡ ಬಂದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಲ್ಲ ಸರ್. ಆ ಜಾಗದಲ್ಲಿ ಯಾರಿಗಾರು ಅಟ್ಯಾಕ್ ಆಗಿದ್ದು ಆನೇನ ಇದ್ದಿದ್ರೆ ಖಂಡಿತವಾಗಿ ರಕ್ಷಣೆ ಮಾಡ್ತಾಯಿದ್ದೆ ಸರ್. ಸೊ ತಪ್ಪು ಅನ್ನೋರು ಅನ್ಕೊಳ್ಳಿ ಬಿಡಿ ಸರ್. ಈಗ ಅವ್ರು ಯಾರು ನಮ್ಮ ಜೀವನಕ್ಕೆ ಅಥವಾ ನಮ್ಮ ಸಂಸಾರಕ್ಕೆ ನಮ್ಮ ಪ್ರಾಣಕ್ಕೆ ಬಂದು ಆಗಲ್ಲ. ಅದನ್ನೇ ಹೇಳ್ತಾರಲ್ಲ ಸರ್, ಹೋಗ್ಲೋರು ಒಂದಷ್ಟು ಜನ ಇದ್ದರೆ ಬೊಗಳೋರು ಒಂದಷ್ಟು ಜನ ಇದ್ದೇ ಇರ್ತಾರೆ. ತಪ್ಪು ಅಂದರೆ ಅನ್ಕೊಳ್ಳಿ ಬಿಡಿ ಸರ್. ಏನಂಗಾರೆ ಅವ್ರ ಪ್ರಕಾರ ನಾವು ಇವ್ರ ಕೈಯಲ್ಲಿ ಕೊಲೆ ಆಗಬೇಕಾಯ್ತಂತನಾ? ತಪ್ಪು ಅನ್ನೋದಾದರೆ ಕೊಲೆ ಆಗಬೇಕು ಅಂತಿದ್ದಾನ? ನೆಕ್ಸ್ಟ್ ಟೈಮ್ ಗುಂಡಾಕ್ಬಿಡ್ತೀವಿ ಸರ್. ಬರಲಿ, ಅಪ್ಪನಿಗೆ ಹುಟ್ಟಿದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿ ಸರ್. ಹೊಡೆದಾಗ ನಾವು ಗ್ಯಾರಂಟಿ ಹೊಡಿತೀವಿ. ನಮಗೇನಾದರೂ ಡ್ಯಾಮೇಜ್ ಆಗ್ತವೆ ಅಂತ 100% ಫೈರಿಂಗ್ ಆಗುತ್ತೆ ಸರ್. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಘಟನೆಯಲ್ಲಿ ಜಗದೀಶ್ ಅವರು ಪರವಾಗಿ ಮಾತಾಡಿರೋ ಕೂಡ ಕೆಲವು ಜನ ಇದ್ದಾರೆ. ಹೌದು, ಅವ್ರು ಏನಾದರೂ ಕೇಳಿದ್ರೆ ಒಂದು ಪ್ರಶ್ನೆ ಮಾಡಿದ್ರೆ ಅದರಲ್ಲಿ ಸತ್ಯರಿತೆ ನ್ಯಾಯತೆ ಅನ್ನೋ ಜನಗಳು ಕೂಡ ಇದ್ದಾರೆ. ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಕೆಲವು ಜನ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಹೋರಾಟ ಆದಮೇಲೆ ಇದೆಲ್ಲ ಮಾಮೂಲಿ ಸರ್. ತುಂಬ ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದರು, ಬೇಜಾರು ಮಾಡ್ಕೊಂಡಿದ್ರು, ದುಃಖಭೂತಿರಾಗಿದ್ದರು. ಸರ್ ದೇವ್ರ ಹತ್ರ ನಾನು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದೆ ನಿಮಗೋಸ್ಕರ ಅಂದರು. ನಿಜವಾಗ್ಲೂ ಸರ್ ನಾವೆಲ್ಲ ಧನ್ಯರು ಸರ್. ಯಾರೋ ಗೊತ್ತಿಲ್ಲದ್ರು ಹೋಗಿ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬತ್ತಾರಂತೆ ಸರ್. ನಮ್ಮ ಪುಣ್ಯವಂತರು ಸರ್. ಅದೇ ಸರ್ ನಮ್ಮನ್ನು ಕಾಪಾಡಿರೋದು ಸರ್. ಗನ್ನೂ ಅಲ್ಲ, ಗನ್ಮೇನೂ ಅಲ್ಲ ಸರ್, ಏನೂ ಅಲ್ಲ ಸರ್. ಕಾಪಾಡಿರೋದನ್ನೇ ಯಾರು ನಮ್ಮನ್ನು ಇಷ್ಟಪಡ್ತಾರಲ್ಲ ಸರ್, ಅವರ ಪ್ರಾರ್ಥನೆಗಳೇ ನಮ್ಮನ್ನು ಕಾಪಾಡಿರೋದು. ನೇರವಾಗಿ ಹೇಳ್ತೀನಿ. ಬಟ್ ಆದರೂ ಕೆಲವು 80% ಪ್ರಾರ್ಥನೆ ಕಾಪಾಡಿದ್ವಿ, 20% ಕಿಡಿಗೇಡಿಗಿರ್ತಾವಲ್ಲ ಅವುಗಳಿಗೆ ಗನ್ನು ಗುಂಡು ಬೇಕೇ ಬೇಕು ಸರ್. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಒಂದು ಫೈರಿಂಗ್ ಆಗುತ್ತೆ ಸರ್. ಡೆಫಿನೆಟ್ಲಿ ಐ ಆಮ್ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಬಂದಿಲ್ಲ ಅಂದರೆ ಅವ್ರ ಅದೃಷ್ಟ, ಬಂದರೆ ಮಾತ್ರ ಖಂಡಿತವಾಗಿ ಮಾಡ್ತೀವಿ ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ಸ್ಟೇಟ್ ಗೌರ್ಮೆಂಟ್ ನಾಚಿಕೆಗೇಡು ಸರ್. ಈ ಸ್ಟಾರ್ ಹೋಟ್ಲಲ್ಲೆಲ್ಲ ಹೋಗಿ ಮಜಾ ಮಾಡೋ ರಾಜಕಾರಣಿಗಳಿಗೆಲ್ಲ ಜೆಟ್ ಸೆಕ್ಯೂರಿಟಿ ಕೊಟ್ಟವ್ರೆ. ನಮ್ಮಂಥ ಹೋರಾಟಗಾರರಿಗೆ ಏನಪ್ಪ ಅಂತ ಕೇಳಲ್ಲ ಸರ್ ಇವರು. ಹಾಗೆ ನಾನೇ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಸರ್. ಏನೋ ಆದರೆ ಪೊಲೀಸರು ಅನ್ಭೋಗಿಸ್ಲಿ ಬಿಡಿ ಸರ್. ಈಗ ನೋಡಿ, FIR ಮಾಡೋಕ್ಕೆ ಸಾಯಂಕಾಲ ಒಂದು ದೇ ಟೇಕ್ 12 hours ಅಂತಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಹೆಣ ಬಂದಿದ್ದರೆ ಮೋಸ್ಟ್ಲಿ ಪೋಸ್ಟ್ ಮಾಡಂಗೆ ಕೊಟ್ಟು ತಗೊಳ್ಳಿ ಅಂತೇಳಿ ನಮ್ಮ ಬಾಡಿ ಕೊಟ್ಟರು ಸರ್. ನಾವು ಆ ಸೀನೇ ಇಲ್ಲ ಸರ್. ಪಾಳ್ಯಗಾರ ವಂಶ ಅಲ್ಲ ಸರ್, ಹೊಡೆದಾಕ್ಬಿಡ್ತೀವಿ. ಇದಿಷ್ಟು ಲಾಯರ್ ಜಗದೀಶ್ ಅವರ ಒಂದು ಮಾತುಗಳು ಏನು ಘಟನೆ ಇರುತ್ತೆ ಅದರ ಬಗ್ಗೆ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಏನಿಲ್ಲ, ಯಾಕೆ ಆಯಿತು ಅನ್ನುವಂಥ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಕರ್ನಾಟಕ TV, ಭೀಮೇಶ್, ಬೆಂಗಳೂರು.